ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಕುಳಿತಿರೋಂಥ ಎಲ್ಲ ಆಂಟಿ ಅಂಕಲ್ ಮತ್ತು ಎಲ್ಲ ನನ್ನ ಸ್ನೇಹಿತರೆ. ಯಾಕೆ ಅಂತಂದರೆ 81ರಿಂದ ನಾವು ಆಡಿ ಬೆಳೆದು ದೊಡ್ಡವರಾಗಿದ್ದೆಲ್ಲ ಇದೇ ಪರಿಸರದಲ್ಲೇ. ಯಾವ ಥರ ಇತ್ತು ಪರಿಸರ ಅಂತಂದರೆ ಅದೊಂಥರ ಏಕಲವ್ಯನ ಕಲಿಕೆ ನನಗೆ ನಮ್ಮ ಅಕ್ಕ ತಂಗಿಗೆ. ಇಲ್ಲಿ ನಮ್ಮ ತಂದೆ ತಾಯಿ ಒಳಗಡೆ ಇರೋರು, ನಾವಲ್ಲಿ ಆಟ ಆಡ್ಕೊಂಡು ಕೇಳ್ತಾ ಬೆಳೆದವರು. ಅದು ರಕ್ತಗತ ಆಗಿದೆ. ಹೇಗೆ ಅಂದರೆ ಅದೇ ಓದು, ಅದೇ ಬರವಣಿಗೆ, ಅದರಲ್ಲೇ ಲೆಕ್ಚರ್ಸ್ ಮಾಡೋದು. ಈಗ ತಂದೆ ತಾಯಿ ಲೆಕ್ಚರ್ಸು ಅಥವಾ ಆ್ಯಕ್ಟಿವಿಟೀಸಿಗೆ ಬಂದರೆ ಅದಕ್ಕೆ ಪೂರಕ ಕತೆ ಹೇಳ್ಕೊಡೋದು ನಾನೇ. ಹೀಗೆ ನಮ್ಮ ಮನೆಯಲ್ಲಿ ಥಿಯೋಸಫಿಕಲ್ ಸೊಸೈಟಿ ಅನ್ನೋದು ಹಾಸು ಹೊಕ್ಕಾಗಿ ಜೀವನದ ಅವಿಭಾಜ್ಯ ಅಂಗ. ಈಗ ಮೊದಲನೇದಾಗಿ ಬ್ಯಾಂಗ್ಳೂರ್ ಸಿಟಿ ಲಾಡ್ಜ್ ಥಿಯೋಸಫಿಕಲ್ ಸೊಸೈಟಿಗೆ ನನ್ನ ನಮಸ್ಕಾರಗಳು ಮತ್ತು ಧನ್ಯವಾದಗಳು, ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಇವತ್ತು. ಮತ್ತು ಸುಷ್ಮಾ ಅವ್ರು ಬಂದಿದ್ದಾರೆ, ಅವ್ರಿಗೆ ಥ್ಯಾಂಕ್ ಯು ಹೇಳಬೇಕು. ಯಾಕೆಂದರೆ ಅವರು ಒಂದು ಸಬ್ಜೆಕ್ಟ್ ಕೊಟ್ಟು ಈ ಥರ ಮಾತಾಡ್ಬೇಕು ಸಂಗೀತ ಅಂದರು. ಹಾಗಾಗಿ ಮತ್ತು ಇಲ್ಲಿ ಆಂಟಿ ಒಬ್ಬರು ನನ್ನನ್ನು ಪರಿಚಯ ಮಾಡಿಕೊಟ್ರು. ಅದು ಜಾಸ್ತಿ ಆಯಿತು ಅನಿಸುತ್ತೆ. ನಾನು ಮಾಡೋ ಕೆಲಸ ಮಾಸ್ಟರ್ಸ್ ಕೆಲಸ. ಅವ್ರು ಏನು ಹೇಳಿದ್ರೆ ಆವತ್ತಿಂದ ನಾನು ನಡೆಸ್ಕೊಡ್ತೀನಿ. ಈಗ ಏನು ಅಂತಂತಂದರೆ, ಒಂದು ನನಗೆ ಕೊಟ್ಟಿರೋ ಸಬ್ಜೆಕ್ಟಲ್ಲಿ ಒಂದು ಭಾರತ, ಒಂದು ಸನಾತನ ಧರ್ಮ ಮತ್ತು ಡಾಕ್ಟರ್ ಆ್ಯನಿ ಬೆಸೆಂಟ್ ಅವರ ಕೊಡುಗೆ. ಮೂರು ಸಮುದ್ರ, ಭಾರತ ದೇಶಕ್ಕೆ ಇರೋ ಸಮುದ್ರ ಯಾವುದು? ಅರೇಬಿಯನ್ ಸಿ. ಇನ್ನೊಂದು ಹಿಂದೂ ಮಹಾಸಾಗರ, ಅದು ಇಂಡಿಯನ್ ಓಷನ್. ಇನ್ನೊಂದು ಬೇ ಆಫ್ ಬೆಂಗಾಲು. 3 ತಂದು ಕೊಟ್ಬಿಟ್ಟು ಸಂಗೀತ 1 ಗಂಟೆನಲ್ಲಿ ಮಾತಾಡಿ ಕವರ್ ಮಾಡಿ ಅಂದರೆ ಆಯಿತು ಅಂತ ಒಪ್ಕೊಂಡಿದ್ದೀನಿ. ನಂಗೆ ಗೊತ್ತಿಲ್ಲ, ಕೊನೆಯಲ್ಲಿ ಕೇಳ್ತೀನಿ ಪ್ರಶ್ನೆ ಎಲ್ರಿಗೂ. ಕಾಫಿ ಕುಡ್ಸೋಕೆ ಅಷ್ಟನ ನೀರು ತಂದಿದ್ದೀನಪ್ಪ, ನನ್ನ ಕೈಯಲ್ಲಿ ಆಗೋದು ಅಷ್ಟು ಇವತ್ತು. ಅದು ಕಾಫಿ ಕುಡಿಯೋಕೆ ಆಯ್ತಾ ಇಲ್ವೋ ಅಷ್ಟಾರ ಸಿಗ್ತಾವೆ ಒಬ್ಬೊಬ್ರಿಗೆ. ನೋಡೋಣ ಈಗ ಮುಂದಕ್ಕೆ ಹೇಗೆ ಅಂತ. ಈಗ ಎಲ್ಲ ದೇಶಗಳು, ಎಲ್ಲ ಖಂಡಗಳು, ಅಂದರೆ 7 ಕಾಂಟಿನೆಂಟ್ಸ್ ಇದೆ ವರ್ಲ್ಡಲ್ಲಿ. ಆ 7ನಲ್ಲಿ ಹೋಲಿಸ್ಕೊಂಡ್ರೆ ಅದರಲ್ಲೂ ಭಾರತ ದೇಶಕ್ಕೆ ಏನಪ್ಪ ಅಂತಂದರೆ ತನ್ನದೇ ಸಂಸ್ಕೃತಿ, ತನ್ನದೇ ಧರ್ಮ, ತನ್ನದೇ ಎಲ್ಲ ವಿಭಿನ್ನವಾಗಿದೆ. ಯಾವುದಕ್ಕೂ ಹೋಲಿಕೆ ಇಲ್ಲ. ಈಜಿಪ್ಟ್ಗೊಂದು, ಚೈನಾಗೊಂದು, ಈ ಥರ ಇದೆ. ಆಸ್ಟ್ರೇಲಿಯಾ, ಅಮೇರಿಕಾ, ಈ ಹೊಸ ದೇಶ ನಂತರ ಹುಟ್ಕೊಂಡ್ವಲ್ಲ, ಇವು ಯಾವಕ್ಕೂ ಈ ಸೌಭಾಗ್ಯ ಇಲ್ಲ. ಆದ್ದರಿಂದ ನಮ್ಮದು ಶ್ರೇಷ್ಠ ಅಂತಂದರೆ ಡಾಮಿನೇಟ್ ಮಾಡೋಕ್ಕೆ ಹೇಳ್ತಾ ಇಲ್ಲ ನಾನು ಶ್ರೇಷ್ಠ ಅಂತ. ಅದರಲ್ಲಿ ಅಷ್ಟು ಸಾರ ಅಡಗಿದೆ. ಇನ್ನು ಸಾವಿರಾರು ವರ್ಷ ಹೋದ್ರೂ, ಸಾವಿರಾರು ಜನ ಬಂದ್ರೂ ಅದನ್ನು ಓದಿ ಅರ್ಗಿಸ್ಕೊಂಡು ಅದ್ರ ಥರ ಜೀವನ ನಡೆಸೋದು ಬಹಳ ಕಷ್ಟ ಇದೆ. ಆದರೆ ಪ್ರಯತ್ನ ಪಡೋದ್ರಲ್ಲಿ ಏನೂ ತಪ್ಪಿಲ್ಲ. ಹಿಂದೂ ಧರ್ಮ ಅಂದರೆ ನಾನು ರಿಲಿಜನ್ ಅಂತ ಹೇಳ್ತಾ ಇಲ್ಲ, ಅದೊಂದು ಪದ್ಧತಿ ಅಂತ ತಗೊಂಡಾಗ ನಾನು ಅದ್ರ ಬಗ್ಗೆ ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈಗ ಇಲ್ಲಿಗೆ ಹೋಗೋಕ್ಕಿಂತ ಮುಂಚೆ, ಅಂದರೆ ಸಬ್ಜೆಕ್ಟ್ಗೆ ಹೋಗೋಕ್ಕಿಂತ ಮುಂಚೆ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಆಳಕ್ಕೆ ಇಳಿಯೋಕ್ಕಿಂತ ಮುಂಚೆ ನಾವು ಫಿಸಿಕಲಿ ಅಲರ್ಟ್ ಆಗಿದ್ದೀವ, ಮೆಂಟಲಿ ಅಲರ್ಟ್ ಆಗಿದ್ದೀವ ನೋಡ್ಕೋಬೇಕು. ಫಿಸಿಕಲಿ ಬೇಗ ಅಲರ್ಟ್ ಆಗ್ಬಿಡ್ಬೋದು ನಾನು ಮಾಡೋ ಕಡೆ. ಮೆಂಟಲಿ ಅಲರ್ಟು ಸ್ವಲ್ಪ ಕಷ್ಟ, ಆದರೆ ಹಿಡಿಬೋದು. ಹೇಗೆ ನೋಡಿ, ಇಲ್ಲೆಲ್ಲರೂ ಕೂತಿದ್ದೀರಲ್ಲ, ಯಾರಿಗಾಗತ್ತೆ ಅವ್ರು ಮಾತ್ರ ದಯವಿಟ್ಟು ಮಾಡಿ, ಬೇರೆಯವರು ಆಗ್ದಲೇ ಇರೋರು ಇದನ್ನು ಪ್ರಯತ್ನಿಸ್ಬೇಡಿ. ಇದು ಮಾಡಿದ್ರೆ ನಾವು ಫಿಸಿಕಲಿ ಅಲರ್ಟು, ಮೆಂಟಲಿ ಅಲರ್ಟ್ ಆಗ್ತೀವಿ. ಆವಾಗ ಸಬ್ಜೆಕ್ಟಿಗೆ ಹೋಗ್ಬೋದು. ಏನೂ ಇಲ್ಲ, ತುಂಬ ಸಿಂಪಲ್ಲು. ನಾನು ತೋರಿಸ್ಕೊಡ್ತೀನಿ. ಇದನ್ನು ಮಾಡಿ ಇದಕ್ಕೆ ಸಬ್ಜೆಕ್ಟಿನ ಒಳಕ್ಕೆ ಅಂತರಾಳಕ್ಕೆ ಇಳಿಯೋಣ. ಮೊದಲನೇದೇನು ಅಂತಂದರೆ, ನಿಮ್ಮ ಲೆಫ್ಟ್ ಹ್ಯಾಂಡ್ ಎಡಗೈನ ಮುಂದಕ್ಕೆ ತನ್ನಿ. ಎಲ್ಲರೂ ಆದವರು ಮಾತ್ರ ಮುಂದಕ್ಕೆ ತನ್ನಿ. ಎಲ್ಲರೂ ಲೆಫ್ಟ್ ಹ್ಯಾಂಡ್ ಮಾತ್ರ, ಎಡಗೈ ನಾನು ತಂದಿದ್ದೀನಿ. ಈಗ ಇದನ್ನು ನಿಧಾನಕ್ಕೆ ಮೇಲಕ್ಕೆತ್ತಿ ಫುಲ್ ಮೇಲಕ್ಕೆ ಹೋಗಬೇಕು. ಆವಾಗ ನೋಡಿ ಆ್ಯಕ್ಟಿವೇಟ್ ಆಗುತ್ತೆ, ಬ್ರೈನ್ ಆ್ಯಕ್ಟಿವೇಟ್ ಆಗುತ್ತೆ. ಯಾವ ಬ್ರೈನು? ರೈಟ್ ಬ್ರೈನ್ ಆ್ಯಕ್ಟಿವೇಟ್ ಆಗುತ್ತೆ. ಈಗ ಮತ್ತೆ ಮಧ್ಯಕ್ಕೆ ತನ್ನಿ, ನಿಧಾನಕ್ಕೆ ಮಧ್ಯಕ್ಕೆ ತನ್ನಿ, ಮಧ್ಯಕ್ಕೆ ಮಿಡಲ್, ಆಮೇಲೆ ಕೆಳಗೆ ತನ್ನಿ. ಆಯಿತಾ? ಕೆಳಗೆ ತಂದಿದ್ದಾಯಿತು. ಈಗ ರೈಟ್ ಹ್ಯಾಂಡ್ ಮಧ್ಯಕ್ಕೆ ತನ್ನಿ. ರೈಟ್ ಹ್ಯಾಂಡ್ ಅಂದರೆ ನಾವು ಊಟ ಮಾಡೋ ಕೈ ರೈಟ್ ಹ್ಯಾಂಡ್ ತನ್ನಿ.
ರೈಟ್ ಹ್ಯಾಂಡ್ ತಂದ ಮೇಲೆ ಮತ್ತೆ ಅದು ಮೇಲಕ್ಕೆ ಹೋಗಬೇಕು, ಮೇಲಕ್ಕೆ. ಆಮೇಲೆ ನಿಧಾನಕ್ಕೆ ಮಧ್ಯಕ್ಕೆ ತನ್ನಿ, ನಿಧಾನಕ್ಕೆ ಮಧ್ಯಕ್ಕೆ ತನ್ನಿ, ಮತ್ತೆ ಕೆಳಗಡೆ ತನ್ನಿ. ಏನಾಯಿತು, ಲೆಫ್ಟ್ ಬ್ರೈನ್ ಸುರ್ಕಾಗ್ಬಿಡ್ತು ಈಗ ನಮಗೆ. ಆಮೇಲೆ ಈಗ ಎರಡನ್ನ ಲೆಫ್ಟು ರೈಟು ಮುಂದಕ್ಕೆ ತನ್ನಿ, ಮುಂದಕ್ಕೆ ಎರಡು ಮೇಲಕ್ಕೆ ತನ್ನಿ ಹಿಂಗೆ. ಆಮೇಲೆ ಈಗ ಕೋಆರ್ಡಿನೇಷನ್ ನಡೀತಾ ಇದೆ ಬಾಡಿನಲ್ಲಿ. ಆಮೇಲೆ ಮತ್ತೆ ನಿಧಾನಕ್ಕೆ ಮಧ್ಯಕ್ಕೆ ತನ್ನಿ, ಮತ್ತೆ ಕೆಳಗೆ ತಂದುಬಿಡಿ, ಕೆಳಗೆ ತಂದುಬೇಡಿ. ಈಗ ನಾವು ಕೂತಿದ್ದೀವಲ್ವಾ, ಹಾಗಾಗಿ ಒಂಚೂರು ಮುಂದೆ ಬಗ್ಗಿ, ಸ್ವಲ್ಪ ಕೂತಿದ್ದ ಕಡೆ ಸ್ವಲ್ಪ ಫಾರ್ವರ್ಡ್ ಬೆಂಡ್ ಮಾಡಿ, ಸ್ವಲ್ಪ ಮುಂದಕ್ಕೆ ಬಗ್ಗಿ. ಈಗ ರಿಲ್ಯಾಕ್ಸ್ ಆಗ್ತಾಯಿದೆ. ಈಗ ಹಿಂದಕ್ಕೆ ಬಗ್ಗಿ, ಒಂಚೂರೇ ಚೂರು ಸ್ವಲ್ಪ ಹಿಂದಕ್ಕೆ ಬಗ್ಗಿ. ಸೊ ಫಿಸಿಕಲ್ ಬಾಡಿ ಎಲ್ಲದೂ ಅಲರ್ಟ್ ಆಗಿಬಿಡ್ತು. ಇದೇನೋ ಈಸಿ, ಸಂಗೀತ ಹೇಳಿದ್ದು ನಾವು ಮಾಡಿಬಿಟ್ವಿ. ಈಗಪ್ಪ ಬಂತು ಮನಸ್ಸನ್ನು ಹಿಡಿಬೇಕು. ಬರೋಕ್ಕಿಂತ ಮುಂಚೆ ಆಟೋದವ್ರ ಹತ್ರ ಜಗಳ ಆಡೋದನ್ನ, ಅವ್ನ ಟೈಮಿಗೆ ಬಂದ ಅದು. ಬಸ್ಸವ್ರು ಏನಂದರು, ಪಕ್ಕದವಳು ಏನಂದ್ಲು, ಸೊಸೆ ಏನಾರು ಮಾಡಿದ್ರ ಬಿಟ್ರೋ, ಗ್ಯಾಸ್ ಸ್ಟವ್ ಆಫ್ ಮಾಡೋದನ್ನ, ಮನೆ ಬೀಗ ಹಾಕೋದನ್ನ, ಮಕ್ಳಿಗೆ ಎದ್ರ ತಿಂಡಿ ತಿಂದ್ರ, ಮೊಮ್ಮಕ್ಳು ಏನು ಮಾಡ್ತಿದ್ದಾರೆ, ಎಲ್ಲೆಲ್ಲೋ ಇದು ಸುಮ್ಮನಿರ್ದಲ್ಲೇ ಬೇಕಾದ್ರೆ ಅಮೇರಿಕಾ ಆಸ್ಟ್ರೇಲಿಯಾನ ಸುತ್ಕೊಂಬಂದ್ಬಿಡುತ್ತೆ. ಆಮೇಲೆ ಟಿ ವಿನಲ್ಲಿ ಬೇರೆ ಏನೇನೋ ಬೆಳಿಗ್ಗೆಯಿಂದ ಶುರು. ಅಲ್ಲಿ ಇವ್ರು ಪಾದಯಾತ್ರೆ ಹೋದ್ರಂತೆ, ಇವರೇನೋ ಆದ್ರಂತೆ, ಜೈಲಿಂದ ಬಿಡುಗಡೆ ಆಯಿತಾ. ನಮ್ಗೆ ಯಾಕೆ ಬೇಕಾವೆಲ್ಲ? ಸೊ ಈಗ ಏನು ಮಾಡೋದು ಅಂದರೆ, ಆ ಮೈಂಡ್ ಇದೆಯಲ್ಲ ಕುದುರೆ, ಅದನ್ನು ಕಂಟ್ರೋಲ್ ಮಾಡೋದೇ ಆಧ್ಯಾತ್ಮ. ಆ ಕಂಟ್ರೋಲ್ ಮಾಡೋದು ಹೇಗೆ? ಮೆಡಿಟೇಷನ್ ಮತ್ತು ಪ್ರಾಣಾಯಾಮ. ಏನಿಲ್ಲ, ಸಿಂಪಲ್ಲಾಗಿ ಹೇಳ್ತೀನಿ. ಅದನ್ನು ಮಾಡಿದ್ರೆ ನಮ್ಮ ಮೈಂಡು ಸ್ವಲ್ಪ ಹೊತ್ತು, ಒಂದು ಮ್ಯಾಕ್ಸಿಮಮ್ ಅಂದರೆ 40 ಮಿನಿಟ್ಸು, ಬಟ್ ಸ್ಟಿಲ್ ಇಟ್ಸ್ ಓಕೆ, ವಿ ಕ್ಯಾನ್ ಕಂಟ್ರೋಲ್. ಅದನ್ನು ಮಾಡಿದ್ರೆ ಆವಾಗ ಗಮನ ಈ ಕಡೆ ಇರುತ್ತೆ. ಏನಿಲ್ಲ, ತುಂಬ ಈಸಿ. ಎಲ್ಲರೂ ಉಸಿರನ್ನ ಒಳಗೆ ತಗೊಳ್ಳಿ, ಬ್ರೀತ್ ಇನ್, ಬ್ರೀತ್ ಔಟ್, ಪೂರ್ತಿ ಖಾಲಿ, ಮತ್ತೆ ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಮನಸ್ಸಲ್ಲೇ ಹೇಳ್ಕೊಳ್ಳಿ, ಶಾಂತವಾಗಲಿ ಮನಸ್ಸು, ಶಾಂತವಾಗಲಿ ಮನಸ್ಸು, ಶಾಂತವಾಗಲಿ ಮನಸ್ಸು, ಏಕಾಗ್ರತೆ ಬರಲಿ. ಈಗ ಸಜ್ಕೊಳ್ತು, ಯಾವುದೋ ದೇಹ ಮನಸ್ಸು ಎರಡು ಸಜ್ಕೊಳ್ತು. ಈಗ ಭಾಷಣದ ಕೊನೆಗೆ ಒಂದೇ ಒಂದು ಪ್ರಶ್ನೆ ಇದೆ, ಅದಕ್ಕೆ ಆಮೇಲೆ ನಾನು ಸೇರ್ಕೊತೀನಿ ನಿಮ್ಮ ಜೊತೆ ಪ್ರಶ್ನೆಗೆ. ಏನು ಅಂತಂದರೆ, ನಾವು ದೊಡ್ಡವರು ಅಂದರೆ ಆನಿ ಬೆಸೆಂಟ್ ಅವರು, ಅಮ್ಮ, ಆಮೇಲೆ ಬ್ಲಾವೆಟ್ಸ್ಕಿ ಅಮ್ಮ, ಆಲ್ಕೌಟ್ ಅಪ್ಪ ಅಂದರೆ ಸರು, ಲೆಡ್ ಬಿಟರ್ ಸರು, ಇವ್ರ ಬಗ್ಗೆ ಎಲ್ಲ ಕೇಳ್ಕೊತೀವ. ರಾಮಕೃಷ್ಣ ಪರಮಹಂಸರು, ವಿವೇಕಾನಂದರು, ಗೊತ್ತು, ಶಂಕರಾಚಾರ್ಯರು, ಗೊತ್ತು, ಅವ್ರ ಹೆಸರೇನು ಕೇಳಿಲ್ವಾ ಅಂತೆಲ್ಲ ಹೇಳ್ತೀವಿ. ಏನು ಮಾಡ್ತೀವಿ ಹೇಳಿ? ಅವರನ್ನು ಅಚ್ಚುಕಟ್ಟಾಗಿ ಫೋಟೋ ಮಾಡಿಬಿಡ್ತೀವಿ, ವಿಗ್ರಹ ಮಾಡಿಬಿಡ್ತೀವಿ, ದೇವ್ರ ಥರ ಕೂರಿಸ್ಬಿಡ್ತೀವಿ, ಗುರುಗಳ ಥರ ಕೂರಿಸ್ಬಿಡ್ತೀವಿ, ಊದ್ಗಡೆ ಹಾಕ್ಬಿಟ್ಟು ನಮಸ್ಕಾರ ಮಾಡಿಬಿಡ್ತೀವಿ. ಅದ ಬೇಕಾಗಿರೋದು. ಅವ್ರು ಹೇಳ್ಕೊಟ್ರಲ್ಲ, ಆ ತತ್ವ ನಾವು ಫಾಲೋ ಮಾಡ್ತಿದ್ದೀವ, ಒಂದಾರ ಮಾಡಿದ್ದೀವ, ಅಥವಾ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರೆ ಸಂತೋಷ. ಅಂದರೆ ಮಾಡ್ತಾಯಿದ್ದೀವಿ, ಬಟ್ ಅವೇರ್ನೆಸ್ ಇಲ್ಲ ನಮಗೆ. ಗುರುಗಳು ದೇವ್ರುಗಳಾಗೆ ಮಾಡಿ ಕೂರಿಸ್ಬಿಡ್ತೀವಲ್ವಾ, ದಟ್ಸ್ ಅವರ್ ಮಿಸ್ಟೇಕ್ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಯಾಕೆ ಬೇಕು ನಮಗೆ ಅಂತಂದರೆ, ಎಷ್ಟೋ ಜನಕ್ಕೆ ವಿವರಿಸೋಕ್ಕೆ ಗೊತ್ತಾಗೋದಿಲ್ಲ. ಭಾರತ ದೇಶ ನಮ್ಮದು, ಅದಕ್ಕೆ ನಾವು ಭಾರತೀಯರು. ನಾವು ಹಿಂದೂ ದೇಶ, ಹಂಗಾಗಿ ಅದು ಹಿಂದೂ ಮಹಾಸಾಗರ. ಅದನ್ನು ಇಂಡಿಯನ್ ಓಷನ್ ಅಂದರೆ ನಾವು ಬ್ಲೈಂಡಾಗಿ ಇಂಡಿಯನ್ ಓಷನ್ ಅಂತ ಕರಿತೀವಿ, ಹಿಂದೂ ಮಹಾಸಾಗರ. ಆದರೆ ನಮ್ಮ ದೇಶ ಯಾವುದು ಹಿಂದೂಸ್ತಾನ ಇದೆ, ಅಲ್ಲಿ ಎಲ್ಲ ಧರ್ಮಕ್ಕೂ ನಾವು ಥಿಯೋಸಾಫಿಕಲ್ ಸೊಸೈಟಿನಲ್ಲಿ ಬಿಲೀವ್ ಮಾಡಿದಾಗೆ ಯೂನಿವರ್ಸಲ್ ಬ್ರದರ್ಹುಡ್ಡೇ ನಮ್ಮ ದೇಶದ ಲೋಗೋ ಅಥವಾ ಸ್ಲೋಗನ್. ಅದು ಆ ಸ್ಲೋಗನ್ನಲ್ಲಿ ಎಲ್ಲ ದೇಶನೂ ಅಡ್ಕೊಂಬಿಟ್ಟಿದೆ. ನಾವು ಅಷ್ಟೇ ವಿಶಾಲ ಹೃದಯರು. ಆದರೆ ಅಲ್ಲಿ ಏನಾಗತ್ತೆ ಅಂತ ಹೇಳ್ತೀನಿ. ಈಗ ಏನಾಗಿದೆ ಅಂತಂದರೆ, ಅಟ್ಲೀಸ್ಟ್ ನಮಗೆ ಮಹಾತ್ಮರು ಬಂದು ನಮ್ಮದನ್ನು ಸನಾತನ ಧರ್ಮನ ಉಳಿಸಿದ್ದಾರೆ, ಆದರೆ ಬೇರೆ ಕಡೆ ಇಲ್ಲ. ಏನಾಗಿದೆ ಅಂದರೆ, ಆಫ್ರಿಕಾ ದೇಶ ಮತ್ತು ಅನೇಕ ಚಿಕ್ಕ ಚಿಕ್ಕ ದೇಶಗಳಲ್ಲಿ ಬ್ರಿಟಿಷರ್ಸು ಅಥವಾ ಇಸ್ಲಾಂ ಧರ್ಮಕ್ಕೆ ಸೇರಿದವರು
ಅವರ ಧರ್ಮನ ವಿಸ್ತಾರ ಮಾಡಬೇಕು ಅಂತ ಆಫ್ರಿಕಾ ದೇಶದಲ್ಲಿ ಬುಡಕಟ್ಟು ಜನಾಂಗ ಅವ್ರದ್ದೇ ಡ್ಯಾನ್ಸು, ಅವ್ರದ್ದೇ ಹಾಡು, ಅವ್ರದ್ದೇ ಒಂದು ಪಾಲಿಸಿ, ಮತ್ತು ಬೆಳಗ್ಗೆ ಎದ್ದರೆ ಹೀಗೆ ಹೇಳಬೇಕು, ಏನೇನೋ ನಂಬಿಕೆ ಇರುತ್ತೆ. ಅದನ್ನೆಲ್ಲ ತಪ್ಪು ಅಂತ ಮಾಡಿ ಈಗ ಎಲ್ಲ ಪೋರ್ಟ್ ಆಫ್ ಎಲಿಜಬೆತ್ ಆ ಥರನೇ ಅವ್ರ ಜಾಗಗಳು, ಸ್ಕ್ವೇರ್ಗಳು, ಅವರ ಪ್ರದೇಶಕ್ಕೆಲ್ಲ ಅದೇ ಹೆಸರು. ಮತ್ತು ಅವರು ತಂತನನ ಕಳ್ಕೊಂಡ್ಬಿಟ್ಟಿದ್ದಾರೆ. ಒಂದು ಮರ ಬೇಕು ಅಂದರೆ ಗಟ್ಟಿ ಬೇರು ಬೇಕು ಮೇಲ್ಗಡೆ, ಆವಾಗಲೇ ಎಲೆ, ಹೂವು, ಹಣ್ಣು ಬಿಡೋದು. ಸೊ ಇದು ನಮಗೆ ಬೇಕಾಗಿದೆ, ಹಾಗಾಗಿ ಇದು ನಡೀತಾ ಇದೆ. ಆಮೇಲೆ ನಮ್ಮ ಸನಾತನ ಧರ್ಮ ಹಳೆಯದು, ಅಂದರೆ ಸಂಸ್ಕೃತ ನಮ್ಮ ಭಾಷೆ, ಮತ್ತು ವೇದ, ಉಪನಿಷತ್ಸು ಮತ್ತು ಪುರಾಣದಿಂದ ಬಂದಂಥದ್ದು. ಇದು ಗಂಗೆ ಥರ. ನಾವೇನು ಮಾಡ್ತೀವಿ, ಗಂಗೆಗೆ ಹೆಣನೂ ಹಾಕ್ತೀವಿ, ಯಾವ್ದಾರ ಆನಿಮಲ್ಸ್ ಹತ್ರ ಅದನ್ನು ತೊಗೊಂಡೋಗಿ ಹಾಕ್ತೀವಿ, ನಮ್ಮ ಇಂಡಸ್ಟ್ರಿ ಪೊಲ್ಯೂಷನ್ನು ಬಿಟ್ಬಿಡ್ತೀವಿ, ಗಂಗೆ ಏನಾಗೋಯ್ತು, ಮಲಿನ ಆಗೋಯ್ತು. ಇದೇ ಥರ ನಮ್ಮ ಸನಾತನ ಧರ್ಮ ಆವಾಗ ಮೂಢನಂಬಿಕೆಯಿಂದ, ಬ್ಲೈಂಡ್ ಫೇತಿಂದ ಆ ಥರ ಮಲಿನ ಆಗುತ್ತೆ. ಆವಾಗ ಮಹಾತ್ಮರು ಏನು ಮಾಡ್ತಾರೆ, ನಾವು ನಂಬಿರೋ ಮಹಾತ್ಮರು ಒಬ್ಬರನ್ನ ಕಳಿಸ್ಕೊಡ್ತಾರೆ. ಯಾರು ಆ ಥರದವ್ರು ನಮಗೆ ಗೊತ್ತಿರೋರು ಅಂತಂದರೆ ಬುದ್ಧಿ ಸಂಬಂಧ ಎಲ್ಲ ಆಗಿರುತ್ತೆ. ನಾನು ತಪ್ಪಂತ ಹೇಳ್ತಿಲ್ಲ, ಯಾವ ಧರ್ಮನೂ ತಪ್ಪಲ್ಲ ಇಲ್ಲಿ. ಆವಾಗ ಶಂಕರಾಚಾರ್ಯರು ಬರ್ತಾರೆ, ಪುನರುತ್ಥಾನ ಮಾಡ್ತಾರೆ ಹಿಂದೂ ಧರ್ಮನ. ನಂತರ ಏನಾಗತ್ತೆ ಅಂತಂದರೆ ಕೆಳಗಡೆ ಕನ್ಯಾಕುಮಾರಿ, ಮೇಲ್ಗಡೆ ಹಿಮಾಲಯ, 3 ಕಡೆ ಸಮುದ್ರ. ಕೆಲವ್ರು ಹೇಳ್ತಾರೆ ಹಿಮಾಲಯನೇ ತಲೆ, ಕೆಲವ್ರು ಹೇಳ್ತಾರೆ ತಾಯಿ ಕೆಳಗಡೆ ಇದ್ದಾಳೆ ಪಾದ ಇಡಬಾರ್ದು ಅಂತ, ಇದು ತಲೆ ಅಂತಾರೆ. ಯಾವುದರಾಗಲಿ ನಮಗೇನು, ಒಟ್ಟಿನಲ್ಲಿ ನಮ್ಮ ದೇಶ ಸುಭದ್ರವಾಗಿದೆ. ಸೊ ಇಲ್ಲಿ ಏನಾಗ್ತಿದೆ ಅಂತಂದರೆ ಬಂದದ್ದೆಲ್ಲ ನಮ್ಮದು ಅಂದ್ವಲ್ಲ, ಬುದ್ಧಿಸಮ್ಮು ಬಂತು, ಜೈನಿಸಮ್ಮು ಬಂತು, ಪಾರ್ಸಿ ಬಂದರು, ಸೊರಾಸ್ಟ್ರಿಯನ್ಸ್ ಬಂದರು, ಎಲ್ಲ ಧರ್ಮ, ಇಸ್ಲಾಮು ಬಂತು, ಬ್ರಿಟಿಷರ್ಸು ಬಂತು, ಎಲ್ಲದನ್ನು ಒಪ್ಕೊಂಡ್ಬಿಟ್ವಿ. ನಮ್ಮದು ಕೆಳಗೆ ಬಿದ್ದೋಗ್ಬಿಡ್ತು, ಮೌಲ್ಯಗಳೇ ಕೆಳಗೆ ಬಿದ್ದೋಗ್ಬಿಡ್ತು. ಬ್ರಿಟಿಷರ್ಸ್ ಏನು ಮಾಡಿದ್ರು, ಎಲ್ಲರೂ ಕ್ಲರ್ಕ್ಸ್ನ ಅವ್ರನ್ನ ಕರ್ಕೊಂಬರ್ಬೇಕಿತ್ತು. ಅದ್ರ ಬದಲು ಕೆಲವು ಇಂಡಿಯನ್ಸ್ನ ನೀವೇ ಹೋದ್ರಿ, ಏನೋ ನಿಮಗೆ ಜಾಬ್ ಬೇಕಂತೆ, ದುಡ್ಡು ಬೇಕಂತೆ, ಹಂಗೆ ಹಿಂಗೆ ಅಂತ ಕೊಡುತ್ತೀರಾ, ಸ್ಟ್ರೈಕ್ ಮಾಡ್ತೀರಾ, ಬನ್ನಿ ಕಲೀರಿ ಅಂದರು. ಇವ್ರು ಹೋಗಿ ಕಲ್ತರು. ಅವು ಕೇಳಿದ್ರು ಬ್ರಿಟಿಷರ್ಸ್ನ, ನಮ್ಮನ್ನು ಯಾಕೆ ಹಿಂಗೆ ಇಟ್ಟಿದ್ದೀರಾ ನೀವು ಆಳುಗಳಾಗಿ, ಅಂದರೆ ಆನಿಮಲ್ಸ್ಗಿನ್ನ ಕಡೆಯಾಗಿ ಹಾಕಿಟ್ರಿ ನಮ್ಮನ್ನು ಅಂತ ಕೇಳಿದ್ರು ಬಾಯ್ಬಿಟ್ಟು. ಅವ್ರು ಹೇಳಿದ್ರು, ನಿಮ್ಮ ಹಿಂದೂ ಧರ್ಮ, ನಿಮ್ಮ ರಾಷ್ಟ್ರ ಎಷ್ಟು ಕೊಳಕು ಅಂತಂತಂದರೆ ಜಾತಿ ಪದ್ಧತಿ, ಹೆಣ್ಮಕ್ಳನ್ನು ಅಷ್ಟು ತುಳಿತೀರ, ಮತ್ತು ಮನುಷ್ಯರ ಕಾಣಲ್ಲ, ಅದಕ್ಕೆ ನಿಮ್ಮನ್ನು ಸ್ಲೇವ್ಸ್, ಆಳುಗಳಿಗಿನ್ನ ಕೀಳಾಗಿಟ್ಟಿದ್ದೀವಿ ಅಂದ್ಬಿಟ್ರು. ಆವಾಗ ಶುರುವಾಯಿತು ನೋಡಿ ಆಂದೋಲನ. ಯಾವುದು, ಬ್ರಹ್ಮ ಸಮಾಜ, ಆರ್ಯ ಸಮಾಜ, ರಾಮಕೃಷ್ಣ ಮಿಷನ್ ಅಂದರೆ ಮಠ, ಜೊತೆಗೆ ಶುರುವಾಗಿದ್ದು ಥಿಯಾಸಫಿಕಲ್ ಸೊಸೈಟಿ. ಏನು ಮಾಡ್ತು, ಅಲ್ಲೆಲ್ಲ ಗಲೀಜಿತ್ತಲ್ಲ, ಅದನ್ನೆಲ್ಲ ತೊಳೆದಾಕಕ್ಕೆ ಇದು ಬಂತು. ಯಾವುದು, ನಮ್ಮ ಥಿಯಾಸಫಿಕಲ್ ಸೊಸೈಟಿ ಬಂತು. ನೋಡಿ, ಇವು ಪ್ರಪಂಚದಾದ್ಯಂತ ಎಷ್ಟು ಜಾಗ ಇದೆ, ಎಷ್ಟು ರಾಷ್ಟ್ರಗಳಿದೆ. ಆದರೆ ಬ್ಲಾವೆಟ್ಸ್ಕಿ ಅಮ್ಮವರು, ಆಲ್ಕಾಟ್ ಸರ್ ಅವರು ಬರೋದು ಎಲ್ಲಿಗೆ, ಅದು ಸೌತ್ ಇಂಡಿಯಾನೇ ಬೇಕು. ಯಾಕೆಂದರೆ ಆಧ್ಯಾತ್ಮ ಇಲ್ಲಿದೆ, ಅದು ತಮಿಳ್ನಾಡಿನಲ್ಲಿ ಶುರುವಾಗಿದ್ದು, ಕರ್ನಾಟಕದಲ್ಲಿ ಉತ್ತುಂಗಕ್ಕೇರಿದ್ದು, ಮಹಾರಾಷ್ಟ್ರ ನಂತರ ಮುಂದಕ್ಕೆ ಹೋಗಿದ್ದು, ಕೇರಳದಿಂದ ಈ ಮುಂದಕ್ಕೆ ಹೋಗಿದ್ದು, ಕಾಶ್ಮೀರದವರೆಗೂ ಹೋಗಿದ್ದು. ಹಾಗಾಗಿ ಇಲ್ಲಿ ಆಧ್ಯಾತ್ಮ ನೆಲೆ ಇರೋದ್ರಿಂದ ಥಿಯಾಸಫಿಕಲ್ ಸೊಸೈಟಿ ಇಲ್ಲಿ ಬರುತ್ತೆ. ಇಲ್ಲಿ ಬಂದಾಗ ಇಲ್ಲಿ ಕೆಲಸ ಪ್ರಾರಂಭ ಆಗುತ್ತೆ. ಯಾಕಂದರೆ ಬೀಜ ಬಿದ್ದ ತಕ್ಷಣ ಗಿಡ ಆಗಿ ಮರ ಆಗಿ ಬಿಟ್ಬಿಡಲ್ಲ ಅಲ್ವಾ. ಅಲ್ಲೇನಾಗುತ್ತೆ, ದೂರದ ಇಂಗ್ಲೆಂಡಲ್ಲಿ ಅಲ್ಲಿ ಡಾಕ್ಟರ್ ಆ್ಯನಿ ಬೆಸೆಂಟ್ ಅವರು ಆ್ಯನಿಯಾಗಿ ಹುಟ್ಟುತ್ತಾರೆ. 1847ನಲ್ಲಿ ಲಂಡನ್ ಹತ್ತಿರದ ಊರಲ್ಲಿ ಹುಟ್ಟುತ್ತಾರೆ. ಅವ್ರ ತಂದೆ ಅವರು ಇದಾಗಿರ್ತಾರೆ, ವುಡ್ ಅಂತ ಅವರ ಸರ್ನೇಮು, ಪೇಜ್ ವುಡ್ ಅಂತ, ವಿಲಿಯಂ ಪೇಜ್ ವುಡ್ ಅಂತ. ಅವರು ಡಾಕ್ಟ್ರ್ ಆಗಿರ್ತಾರೆ. ಎಮಿಲಿ ವುಡ್ ಅಂತ, ಅಂದರೆ ಅಲ್ಲೂ ಮುಂದುವರೆದಿರಲಿಲ್ಲ ಅವಾಗ. ಹೆಣ್ಮಕ್ಳು ತಾಯಿ ಗೃಹಿಣಿನೇ, ಅವ್ರಿಗೆ ಅಣ್ಣ ಒಬ್ಬರು ಇರ್ತಾರೆ, ಹ್ಯಾರಿ ಅಂತ. ಎಲ್ಲ ಒಳ್ಳೆಯ ಸಂಸಾರ, ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ, ಮಧ್ಯಮ ವರ್ಗ ಕುಟುಂಬ. ತಂದೆ ಅನಾರೋಗ್ಯದಿಂದ ತೀರ್ಕೊಂಡ್ಬಿಡ್ತಾರೆ. ಅವಾಗ ದುಡಿಯೋರು ಇಲ್ಲ, ವಿದ್ಯಾಭ್ಯಾಸ ಆಗಬೇಕು. ಅಣ್ಣ ಏನು ಮಾಡ್ತಾರೆ, ಒಬ್ಬರ ಬಗ್ಗೆ ಕೇಳಿರ್ತಾರೆ, ಮೇರಿ ಅಂತ. ಅವರು ಸಮಾಜ ಸೇವಕಿ ಮತ್ತು ಟೀಚರ್. ಸ್ಟೂಡೆಂಟ್ಸ್ನ ಮನೆಯಲ್ಲೇ ಇಟ್ಕೊಳ್ತಿರ್ತಾರೆ. ಆವಾಗ ಆ್ಯನಿ ಅವ್ರನ್ನ ಕರ್ಕೊಂಬಂದು ಮೇರಿ ಮ್ಯಾಕ್ಲೆಟ್ ಅವ್ರ ಹತ್ರ ಬಿಡ್ತಾರೆ. ಅಲ್ಲಿ ಅಮ್ಮನಿಗೆ, ಅಂದರೆ ಡಾಕ್ಟರ್ ಆ್ಯನಿ ಬೆಸೆಂಟ್ ಬಗ್ಗೆ ಮಾತಾಡ್ತೀನಿ ಈಗ. ಅಮ್ಮ ಅಂದರೆ ಡಾಕ್ಟರ್ ಆ್ಯನಿ ಬೆಸೆಂಟ್ ಅವರು. ಸೊ ಅಲ್ಲಿ ಆ್ಯನಿ ಬೆಸೆಂಟ್ ಅವ್ರಿಗೆ ಸೋಷಿಯಲ್ ವರ್ಕ್ ಅಂದರೆ ಏನು, ಆಧ್ಯಾತ್ಮ ಅಂದರೆ ಏನು, ಅವರ ಆಧ್ಯಾತ್ಮದಲ್ಲಿ ಇರ್ತಾರೆ, ಬೈ ಬರ್ತ್ ಇರ್ತಾರೆ. ಅವರು ಮುಂದುವರಿಯೋದಕ್ಕೆ, ಅಂದರೆ ಬೀಜ ಮೊಳಕೆ ಹೊಡೆದು ಗಿಡ ಆಗಬೇಕಲ್ಲ,
ಎಲ್ಲಿ ಭಾರತಕ್ಕೆ ಬಂದು ಬೆಳೆ ಅದೇ ನಮಗೆ ಕೊಡಬೇಕಲ್ಲ ಹಣ್ಣು. ಸೊ ಹಾಗಾಗಿ ಅಲ್ಲಿ ಅವರ ಲಾಲನೆ ಪಾಲನೆ ಆಗುತ್ತೆ. ಹೀಗೆ ಸಮಾಜ ಸೇವೆ ಮಾಡ್ತಾ ಮಾಡ್ತಾ ಒಂದು ದಿವಸ ಕೇಳ್ತಾರೆ, ಇನ್ನೊಂದು ಸ್ವಲ್ಪ ಬ್ರೆಡ್ ಅದು ಎಲ್ಲ ಕೊಡಬೇಕಿತ್ತು, ನಾವು ಕಮ್ಮಿ ಕೊಟ್ವೇನೋ ಅಂತ ಗುರುಗಳ ಹತ್ರ. ಗುರು ಹೇಳ್ತಾರೆ, ಅಷ್ಟು ಸುಲಭ ಅಲ್ಲ ಆ್ಯನಿ, ನೀನು ಒಂದು ವಾರ ಉಪ್ಪು ಸಕ್ಕರೆ ತಿಂದಲೇ ಸ್ಯಾಕ್ರಿಫೈಸ್ ಮಾಡಿದ್ರೆ ದುಡ್ಡು ಅದರಲ್ಲಿ ತೊಗೊಂಡು ಕೊಡೋಣ, ಅವಾಗ ಆಗತ್ತಪ್ಪ ನಿಂಗೆ ಹೀಗೆ ಅಂತ ಹೇಳ್ತಾರೆ. ಆ್ಯನಿ ಬೆಸೆಂಟ್ ಅವರು ಉಪ್ಪು ಸಕ್ಕರೆ ಇಲ್ದಲೇ ಒಂದು ವಾರ ಇದ್ದು ಅದರಲ್ಲಿ ಕೂಡಿಸಿದಂಥ ಹಣದಲ್ಲಿ ಅವರು ಸ್ಲಮ್ಗೆ ಹೋಗಿ ಮತ್ತೆ ದಾನ ಕೊಡ್ತಾರೆ. ಮತ್ತು ಇವರು 16 ವರ್ಷಕ್ಕೇ ಡಿಗ್ರಿ ಆಗುತ್ತೆ, ಬಾಟ್ನಿನಲ್ಲಿ ಡಿಗ್ರಿ ಆಗುತ್ತೆ. ಅವರು ಮೊದಲಿಂದನೂ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ಆದರೆ ನಾನು ಹೇಳ್ತೀನಿ, ಯಾವುದೇ ಧರ್ಮ ಇರ್ಬೋದು, ಹಿಂದೂ ಧರ್ಮ ಬಿಟ್ಟು ಎಲ್ಲೂ ಪ್ರಶ್ನೆಗಳು ಕೇಳೋ ಹಾಗಿಲ್ಲ ನೋಡಿ. ನಮಗೆ ಅದು ಹೊಡೆಯೋದೇ ಇಲ್ಲ ಯಾವಾಗಲೂ. ಅಥವಾ ಇದು ಯಾವ ದೇಶನೋ, ಹಿಂದೂ ದೇಶ, ಇದು ಯಾವ ಧರ್ಮಕ್ಕೆ ಹುಟ್ಟುಕೋ ಈ ಥರ ಅಂತೀವಿ ಅಲ್ವಾ. ಆದರೆ ಹಿಂದೂ ಧರ್ಮದಲ್ಲಿ ಮಾತ್ರ ಪ್ರಶ್ನೆ ಕೇಳ್ಬೋದು, ಇನ್ನು ಬೇರೆ ಕಡೆ ಕೇಳೋಂಗಿಲ್ಲ. ಹಾಗಾಗಿ ಅವರು ಅಂದರೆ ನಾವು ಯಾವ್ರನ್ನ ಫಾರ್ವರ್ಡ್ ಥಿಂಕಿಂಗ್ ಅಂತ ಹೇಳ್ತೀವಿ. ಜಾರ್ಜ್ ಬರ್ನಾರ್ಡ್ ಶಾ ಆ ಥರ ಎಲ್ಲ ಓದಿರೋರು, ಲಾ ಓದಿರೋರು ಅವ್ರ ಬಗ್ಗೆ ಅದೆಲ್ಲ ಕೇಳಿ ಈ ಏನು ಮಹಾರಾಜರಿರ್ತಾರೆ ಅದ್ರ ವಿರುದ್ಧ, ಮತ್ತು ಈ ಆಫ್ರಿಕಾ ಮತ್ತು ಸಿಲೋನು, ಇಂಡಿಯಾ ಈ ಥರದ್ರ ಮೇಲೆ ದಬ್ಬಾಳಿಕೆ ಮಾಡಿಕೊಂಡು ಬ್ರಿಟನ್ ರಾಜ್ಯಭಾರ ನಡೆಸುತ್ತೆ, ಇದ್ರ ವಿರುದ್ಧ ಮಾತಾಡ್ತಾರೆ. ನನಗೆ ಇಲ್ಲಿ ನಾಟಕ ಬರೋದು ಅಂದರೆ ಒಂದಷ್ಟು ಸತಿ ಡಾಕ್ಟರ್ ಆ್ಯನಿ ಬೆಸೆಂಟ್ ಅಮ್ಮ ಮತ್ತು ಇವರು ಜಾರ್ಜ್ ಬರ್ನಾರ್ಡ್ ಶಾ ಇವ್ರನ್ನೆಲ್ಲ ತೊಗೊಂಡೋಗ್ಬಿಟ್ಟು ಬಿಗ್ ಬೆನ್ ಟವರು, ಲಂಡನ್ ಟವರಲ್ಲಿ ಕೂಡಾಕ್ಬಿಡ್ತಿರ್ತಾರೆ. ಊಟನೂ ಇಲ್ಲ. ನಾನು ಹತ್ತಿದ್ದೀನಿ ಅದನ್ನು. ನಾನು 1919ನಲ್ಲಿದ್ದೆ, ಅಲ್ಲಿ ಪ್ರವಾಸ ಕೈಗೊಂಡಾಗ ನಾಪಿಸ್ಕೊಂಡೆ ಅಮ್ಮನ್ನ. ಅಲ್ಲಿ ನಾನು ತುಂಬ ಎತ್ತರ, ಅಲ್ಲಿಂದ ಜಿಗಿದ್ರೆ ಪ್ರಾಣ ಉಳಿಯಲ್ಲ. ನಾನು ಇದ್ದಿದ್ದು ಸಮ್ಮರಲ್ಲಿ, ಮಾರ್ಚ್ ಟೈಮಲ್ಲಿ ಇದ್ದಿದ್ದು, ಅವಾಗಲೇ ಕೊರಿತಾ ಇತ್ತು ನೆಲ. ಅಂಥದ್ರಲ್ಲಿ ಏನೂ ಇಲ್ಲ, ಪ್ರಾವಿಷನ್ಸ್ ಇಲ್ಲ. ಅಲ್ಲೇ ಅಮ್ಮನ್ನ ಇವ್ರನ್ನ ಕೂಡಾಕ್ತಿರ್ತಾರೆ. ಊಟ ಒಂದು ಮಿನಿಮಮ್ ಕೊಡ್ತಿರ್ತಾರೆ ಅಷ್ಟೇ, ಅವ್ರು ತಪ್ಪಿಸ್ಕೊಂಡೋಗ ಜಾಗರ. ಆದರೆ ಇವ್ರುಗಳೇ ಅಮ್ಮ ಏನು ಮಾಡ್ತಿರ್ತಾರೆ, ಅಲ್ಲೆಲ್ಲ ಸೈಲೆಂಟಾಗಿರೋದು. ಆಚೆ ಬಂದಾಗ ಮತ್ತೆ ಬರವಣಿಗೆ, ಪತ್ರಿಕೆ, ಭಾಷಣಗಳು ಇಂಥದ್ರಲ್ಲಿ ತೊಡಗಿಕೊಳ್ತಾ ಇರ್ತಾರೆ. ಇವರು ಮದುವೆ ಆಗತ್ತೆ, ಮಕ್ಕಳಾಗತ್ತೆ, ಆದರೆ ಆ ಕ್ರೈಸ್ತ ಧರ್ಮದ ಹಿಡಿತ, ಬಿಗಿತ, ಅದರಿಂದ ಅವ್ರಿಗೆ ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಫ್ರೀಡಮ್, ಫ್ರೀ ಥಿಂಕಿಂಗು, ಫ್ರೀ ಇದು ಇರಲ್ಲ ಅಂತ ಅವರು ಹೊರಗೆ ಬಂದಿರ್ತಾರೆ ಅಮ್ಮ. ಅದಕ್ಕೆ ಡಾಕ್ಟರ್ ಆ್ಯನಿ ಬೆಸೆಂಟ್ ಆಗೋದವರು. ಅವರು ಪಾದ್ರಿ ಆಗಿರ್ತಾರೆ, ಅವ್ರ ಹಸ್ಬೆಂಡು. ಆಮೇಲೆ ಅವ್ರಿಗೆ ಮಾರ್ಗದರ್ಶನ ಸಿಗತ್ತೆ ಮಾಸ್ಟರ್ಸಿಂದ. ಅವರು ಕರ್ಮಭೂಮಿ ಆಯ್ಕೆ ಮಾಡ್ಕೊಳ್ಳೋದು ಭಾರತ ದೇಶನ. ಎಲ್ಲ ತನ್ನವ್ರನ್ನ, ಅವರ ರಾಜ್ಯನ ಅಂದರೆ ದೇಶನ, ಅವರ ಧರ್ಮನ ಎಲ್ಲದನ್ನು ಬಿಟ್ಟು ನೋಡಿ, ಬಿಟ್ಟು ಅದು ತುಂಬ ಕಷ್ಟ. ಅದನ್ನು ಬಿಟ್ಟು ಭಾರತಕ್ಕೆ ಹೊರಟು ಬಂದುಬಿಡ್ತಾರೆ. ಮೊದಲು ಬರೋದು ಬಾಂಬೆಗೆ. ನಾವೆಲ್ಲ ಸುಮಾರು ಜನ ಮಾಡ್ತೀವಿ, ಎದ್ದ ತಕ್ಷಣ ಭೂತಾಯಿಗೆ ನಮಸ್ಕಾರ ಮಾಡ್ತೀವಿ, ಯಾಕೆಂದರೆ ತುಳಿತೀವಿ ಅಂತ. ಅನೇಕರು ನಾಪಿಸ್ಕೊಳ್ಳೋದೇ ಇಲ್ಲ, ಯಾಕೆಂದರೆ ಅರ್ಜೆಂಟ್ ನೋಡಿ, ಆಫೀಸ್ಗೆ ಹೋಗ್ಬೇಕು, ಕಾಲೇಜ್ಗೆ ಹೋಗಬೇಕು, ಓದಬೇಕು, ಇನ್ನೇನು. ಆದರೆ ತಾಯಿ ಆ್ಯನಿ ಬೆಸೆಂಟ್ ಅವ್ರು ಬಂದು ಹಡಗಲ್ಲಿ ಬಾಂಬೆನಲ್ಲಿ ಇಳಿದಾಗ ಮೊದಲು ಭಾರತದ ಮಣ್ಣು ಅಂದರೆ ಪವಿತ್ರವಾದ ಮಣ್ಣನ್ನು ಅವರು ತೆಗೆದು ತಲೆ ಮೇಲೆ ಹಾಕ್ಕೊಳ್ತಾರೆ. ಆಮೇಲೆ ಪಾದ ಇಡೋದು. ಬರ್ತಾರೆ, ನೋಡ್ತಾರೆ, ಅವ್ರಿಗೆ ಗೊತ್ತಾಗತ್ತೆ ಸಂಸ್ಕೃತಿಯ ಧರ್ಮದ ನೆಲೆ ಬಾಂಬೆ ಅಲ್ಲ, ಕಾಶಿ, ಬನಾರಸ್, ಅಲ್ಲಿಗೆ ಬಂದುಬಿಡ್ತಾರೆ. ಹೆಂಗೆ ತಿಳ್ಕೊಳ್ಳೋದು ಸನಾತನ ಧರ್ಮ? ಯಾಕೆಂದರೆ ಕೇಳಿರ್ತಾರೆ ಅವರು, ಅಷ್ಟು ರಿಚ್ ಅದು. ಹೇಗೆ ತಿಳ್ಕೊಳ್ಳೋದು? ಮೊದಲು ಬಂದು ಸಂಸ್ಕೃತ ಕಲಿತಾರೆ. ಸಂಸ್ಕೃತ ಕಲಿತು ವೇದ, ಉಪನಿಷತ್, ಪುರಾಣ ಎಲ್ಲಾದರೂ ಅಧ್ಯಯನ ಮಾಡ್ತಾರೆ. ಅಧ್ಯಯನ ಮಾಡಿ ಏನು ತಿಳ್ಕೊತಾರೆ ಅಂದರೆ, ಅಲ್ಲಿ ಎಲ್ಲೆಲ್ಲಿ ಮೂಢನಂಬಿಕೆ ಬಂದುಬಿಟ್ಟಿದೆ, ಎಲ್ಲಿ ಕಸ ತುಂಬ್ಕೊಂಬಿಟ್ಟಿದೆ, ಅದನ್ನೆಲ್ಲ ಅಂಡರ್ಲೈನ್ ಮಾಡ್ಕೊತಾರೆ. ಅಂದರೆ ಎಲ್ಲ ಓದಿ ಡಿಸ್ಕಷನ್ಸ್ ಮಾಡೇ ತಿಳ್ಕೊಳ್ಳೋದು. ಆದರೆ ಅಮ್ಮ ಎಷ್ಟು ಎಕ್ಸ್ಪರ್ಟ್ ಆಗಿಬಿಡ್ತಾರೆ ಸಂಸ್ಕೃತದಲ್ಲಿ ಅಂತಂದರೆ, ಕಾಶಿನಲ್ಲಿ ಸಂಸ್ಕೃತನ ಮೆಚ್ಚಿಸ್ಬೇಕಾದವರು ತುಂಬ ಕಷ್ಟ. ಯಾಕೆ ಗೊತ್ತಾ? ಮೊನ್ನೆ ಪಾರ್ಲಿಮೆಂಟ್ ಹೌಸಲ್ಲಿ ಒಂದು ಸೆಂಟ್ ಕೋಲ್ ಅಂತ ಒಂದನ್ನು ಅಧ್ಯಕ್ಷರ ಪಕ್ಕ ಮಾಡಿದ್ರು, ಅದನ್ನು ಪ್ರತಿಷ್ಠಾಪನೆ ಮಾಡಿದ್ರು. ಆ ಮುಹೂರ್ತ ಇಟ್ಕೊಟ್ಟಿದ್ದು ಕಾಶಿ ಪಂಡಿತರೆ. ಇನ್ನೊಂದು ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಇಷ್ಟು ಗಂಟೆಗೆ ಇಷ್ಟು ದಿವಸಕ್ಕೆ ಬರಬೇಕು ಅಂತ ಮಾಡಿದವರು ಕಾಶಿ ಪಂಡಿತರೆ. ಅಷ್ಟು ಕಷ್ಟ ಇದೆ. ಅಂಥದ್ರಲ್ಲಿ ಅವ್ರನ್ನ ಮೆಚ್ಚಿಸ್ಬೇಕು ಅಂದರೆ ತುಂಬ ಕಷ್ಟ. ಅವ್ರು ಏನಾರು ಸಂಸ್ಕೃತದಲ್ಲಿ ತಪ್ಪು ಪ್ರೊನೌನ್ಸಿಯೇಷನ್ ಮಾಡಿದ್ರೆ ಅಮ್ಮ ತಿದ್ದುತ್ತಾ ಇರ್ತಾರೆ ಕೂತ್ಕೊಂಡು. ಡಾಕ್ಟರ್ ಆ್ಯನಿ ಬೆಸೆಂಟ್ ಅವ್ರು ತಿದ್ದುತ್ತಿರ್ತಾರೆ. ಮಟ್ಟಕ್ಕೆ ಪರಿಣಿತ ಹೊಂದ್ತಾರೆ. ಅವ್ರು ಯಾಕೆ ಸಂಸ್ಕೃತ ಕಲಿತಾರೆ ಅಂದರೆ, ಮಿಕ್ಕಿದ ಭಾಷೆ ಎಲ್ಲ ಕಲಿಯೋದಕ್ಕೆ ಸುಲಭ ಆಗತ್ತೆ. ಅದು ಮದರ್ ಆಫ್ ಅದರ್ ಲ್ಯಾಂಗ್ವೇಜಸ್. ಹೀಗಾಗಿ ಅವ್ರಿಗೆ ಹಿಡ್ತಾ ಬರುತ್ತೆ. ಅವ್ರು ಮುಂದಿಂದು ಏನು ಯೋಚನೆ ಮಾಡ್ತಾರೆ ಅಂದರೆ,
ಧರ್ಮ ಇದೆ, ಕಲೆ ಇದೆ, ಸಂಸ್ಕೃತಿ ಇದೆ. ಜನರು ಹೀಗೆ ಯಾಕಿದ್ದಾರೆ, ಅವರನ್ನು ಹೇಗಪ್ಪ ಸರಿ ಮಾಡೋದು ಅಂದರೆ ಸ್ವಾತಂತ್ರ್ಯ ಸಂಗ್ರಾಮ ಅಂದರೆ ಫ್ರೀಡಮ್ ಮೂಮೆಂಟ್ ಶುರುವಾಗಿ ಹೋಗಿರುತ್ತೆ. ಸೊ ಅದರಲ್ಲಿ ತೊಡ್ಕೊಳ್ತಾರೆ, ಭಾಷಣಗಳು ಮಾಡೋದು, ಪತ್ರಿಕೆ ಬರೆಯೋದು, ಮತ್ತು ಆ್ಯಕ್ಟಿವ್ ಆಗಿ ಮೂಮೆಂಟ್ ಚಳುವಳಿಗಳಲ್ಲಿ ಭಾಗವಹಿಸೋದು ಎಲ್ಲ ಮಾಡ್ತಾರೆ. ಬ್ರಿಟಿಷರ್ಸ್ಗೆ ಏನು ಸಿಟ್ಟು ಬಂದ್ಬಿಡುತ್ತೆ ಅಂತಂದರೆ, ಇವ್ರು ಇಂಗ್ಲೀಷಲ್ಲೂ ಬರೆದಾಗ್ತಾ ಇರ್ತಾರ, ಬ್ರಿಟನ್ಗೆಲ್ಲ ಗೊತ್ತಾಗ್ಬಿಡುತ್ತೆ ಎಷ್ಟು ದುರಾಡಳಿತ ಮಾಡ್ತಿದ್ದಾರೆ ಅಂತ. ಅಲ್ಲಿ ಜನ ಎಲ್ಲ ಭಾರತ, ಆಫ್ರಿಕಾ, ಸಿಲೋನ್ ಬಗ್ಗೆ ಎಲ್ಲ ಮಾತಾಡೋದು ಶುರು ಮಾಡ್ಬಿಡ್ತಾರೆ. ಮಾಡ್ತೀನಿ ಅಂತ ತೊಗೊಂಡೋಗಿ ಡಾರ್ಜಿಲಿಂಗು, ಸಿಮ್ಲಾ ಆ ಕಡೆಯಲ್ಲಿ ಅವ್ರನ್ನ ಹೌಸ್ ಅರೆಸ್ಟ್ ಮಾಡಿಬಿಡ್ತಾರೆ. ಎಲ್ಲೋ ಆಚೆ ಹೋಗ್ದಂಗೆ ನೋಡ್ಕೊಂಡ್ಬಿಡ್ತಾರೆ. ಏನೋ ಬರೀ ಕುಡ್ದು ಮಾತಾಡ್ಕೊಡ್ದು ಏನೋ ಮಾಡಬಾರ್ದು ಅಂಥದ್ದು ಆಕೆಯನ್ನು ಇಡ್ತಾರೆ. ಅದು ಹೋಮ್ ರೂಲ್ ಮೂಮೆಂಟ್ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಆಗಿನ ಕಾಲದಲ್ಲಿ ಹೋಟೆಲ್ಗಳಿರಲಿಲ್ಲ, ಊಟಕ್ಕೆ ವ್ಯವಸ್ಥೆ ಇರಲಿಲ್ಲ. ಅಮ್ಮ ಕುದುರೆ ಅಂದರೆ ಕುದುರೆ, ಎತ್ತಿನ ಗಾಡಿ ಅಂದರೆ ಎತ್ತಿನ ಗಾಡಿ, ನಡಿಬೇಕು. ಟ್ರೈನ್ ಅಂದರೆ ತುಂಬ ಶಟ್ಲು ಟ್ರೈನ್ಗಿನ್ನ ಹಳೆ ಟ್ರೈನ್ಗಳು, ಅದರಲ್ಲಿ ಓಡಾಡ್ತಿರ್ತಾರೆ, ಇಡೀ ಭಾರತ ಓಡಾಡ್ತಾರೆ. ಆದದ್ದು ಎರಡು ಒಳ್ಳೆ ಕೆಲಸ ಏನು ಅಂದರೆ, ಅಮ್ಮಗೆ ಗೊತ್ತು ಡಾಕ್ಟರ್ ಆನಿ ಬೆಸೆಂಟ್ ಅವ್ರಿಗೆ ಹೆಂಗೆ ತಿದ್ದಬೇಕು ನಮ್ಮನ್ನು ಅಂತ. ಎಲ್ಲಿಂದ ತಿದ್ದೋದು, ಅದಕ್ಕೊಂದು ಟೂಲ್, ಒಂದು ಇದು ಬೇಕು, ಒಂದು ಇನ್ಸ್ಟ್ರೂಮೆಂಟ್ ಬೇಕು. ಏನಪ್ಪ ಅದು ಇನ್ಸ್ಟ್ರೂಮೆಂಟು? ಎಜುಕೇಷನ್. ವಿದ್ಯಾಭ್ಯಾಸ ಕೊಟ್ಬಿಟ್ರೆ ಎಲ್ಲ ಅಲ್ಲಿಂದನೇ ಬುಡದಿಂದನೇ ಸರಿ ಹಾಕೊಂಬರುತ್ತೆ. ಮೊಳಕೆ ಬೀಜದಕ್ಕೆ ಮಾಡಿದ್ರೆ ಗಿಡ ಬಗ್ಗುತ್ತೆ, ಆಮೇಲೆ ಮರನೂ ಬಗ್ಗುತ್ತೆ. ಹಂಗಾಗಿ ಅಲ್ಲಿಂದ ಶುರು ಮಾಡೋಣ ಅಂದ್ಬಿಟ್ಟು ಅಮ್ಮ ಫಸ್ಟು ಹರಿಜನರಿಗೆ ಶಾಲೆ ತೆಗಿತಾರೆ, ಹೆಣ್ಮಕ್ಳಿಗೆ ಶಾಲೆ ತೆಗಿತಾರೆ. ಹೆಣ್ಮಕ್ಳನ್ನ ಕಳಿಸಲ್ಲ, ಆವಾಗ ಮನೆಗೆ ಹೋಗಿ ಕರ್ಕೊಂಬರ್ತಾರೆ. ಯಾಕೆಂದರೆ ಗಂಡು ಮಕ್ಕಳು ಹೆಣ್ಮಕ್ಳು ಅಂತರ ಬೇಡ ಅಂತ. ಯಾಕೆಂದರೆ ಅದೇ ತಾನೇ ಬ್ರಿಟಿಷರ್ಸ್ ಬೈಯೋದು. ಹಾಗಾಗಿ ಕರ್ಕೊಂಬರ್ತಾರೆ, ಟಾಂಗಾ ವ್ಯವಸ್ಥೆ ಮಾಡ್ತಾರೆ. ಆಮೇಲೆ ನೀವು ನೋಡಿ, ಈಗ ಸ್ವಲ್ಪ ಚೇಂಜಸ್ ಬಂದಿದೆ. ನಮ್ಮ ಸೆಂಟ್ರಲ್ ಕಾಲೇಜ್ ಏನಿದೆ ಅದು ಕೂಡ ಅಮ್ಮ ಶುರು ಮಾಡಿದ್ದು. ನ್ಯಾಷನಲ್ ಹೈಸ್ಕೂಲ್ ಕಾಲೇಜ್ ಏನಿದೆ ಅದು ಕೂಡ. ಆಮೇಲೆ ನಮ್ಮದು ರಾಷ್ಟ್ರೀಯ ವಿದ್ಯಾಲಯ RV ಅಂತೀವಲ್ವ, ಯಾವುದು ನ್ಯಾಷನಲ್ ಅಥವಾ ಈ ಥರ ಹೆಸರಿದೆ ಹೆಚ್ಚು ಕಮ್ಮಿ ಅಮ್ಮನ ಕೈವಾಡ ಅಲ್ಲೆಲ್ಲ ಇದೆ. ಅಂದರೆ ಅವ್ರು ಪ್ರಾರಂಭಿಸಿದ್ದು ಇದಿಷ್ಟು ಸಂಸ್ಥೆಗಳನ್ನ ಹುಟ್ಟಾಕ್ತಾರೆ. ಅವರು ಹುಟ್ಟಾಕಿ ಅಲ್ಲಿ ಏನು ಅಂದರೆ ವ್ಯಾಲ್ಯೂ ಬೇಸ್ಡ್ ಎಜುಕೇಷನ್ ಕೊಡ್ತಾರೆ. ಪ್ರಾರ್ಥನೆ ಆಗಬೇಕು, ಊಟಕ್ಕಿಂತ ಮುಂಚೆ ಪ್ರೇಯರ್ ಆಗಬೇಕು, ಭೂತಾಯಿಗೆ ಅನ್ನಕ್ಕೆ ಎಲ್ಲ ಧನ್ಯವಾದಗಳನ್ನ ಹೇಳಬೇಕು, ಗುರು ಹಿರಿಯರಿಗೆ ಗೌರವ ಕೊಡಬೇಕು, ಈ ಥರದ್ದೆಲ್ಲ ಮಾಡ್ತಾರೆ. ಇಷ್ಟು ಅಲ್ಲದಲ್ಲೇ ಥಿಯಾಸಫಿಕಲ್ ಸೊಸೈಟಿಯಿಂದ ಒಂದು ಟ್ರಸ್ಟ್ ಮಾಡಿ, ಇಷ್ಟೇ ಅಲ್ಲ, ಸ್ಕಾಟ್ಲ್ಯಾಂಡು, ಐರ್ಲ್ಯಾಂಡು, ಬೇರೆ ಬೇರೆ ದೇಶಗಳಲ್ಲಿ ವ್ಯಾಲ್ಯೂ ಬೇಸ್ಡ್ ಎಜುಕೇಷನ್ ಅಂತ ಕೊಡ್ತಾರೆ. ಇಲ್ಲಾಂದರೆ ಮೆಟೀರಿಯಲಿಸ್ಟಿಕ್ ಆದರೆ ಈಗ ನೋಡಿದ್ದೀವಲ್ಲ, ಪಕ್ಕದ ಮನೆಯವ್ರು ಒಂದು ಕಾರ್ ತೊಗೊಂಡ್ರೆ ಅದಕ್ಕಿಂತ ದೊಡ್ಡ ಕಾರ್ ನಾಳೆ ನಮ್ಮ ಮನೆಗೆ ಗೇಟ್ ಮುಂದೆ ಬರಬೇಕು. ಇವತ್ತೊಂದು ಡ್ರೆಸ್ ತೊಗೊಂಡಿದ್ದೀವಿ, ನಾಳೆ ಇನ್ನೂ ಡ್ರೆಸ್ ಬೇಕು. ಇವತ್ತೊಂದು ಸೀರೆ ಅಂದರೆ ನಾಳೆ ಇನ್ಯಾರೋ ಉಟ್ಕೊಂಡ್ರೆ ಅದಕ್ಕಿಂತ ಅಪ್ಪನಂತ ಸೀರೆ ಬೇಕು. ಅಂದರೆ ವಿ ಆರ್ ರನ್ನಿಂಗ್ ಬಿಹೈಂಡ್ ಮೆಟೀರಿಯಲಿಸಮ್. ಇದು ಬೇಡ ಅಂತ ಅಮ್ಮ ವ್ಯಾಲ್ಯೂ ಬೇಸ್ಡ್ ಎಜುಕೇಷನ್ ತಂದು ಬಿಡ್ತಾರೆ. ಆಮೇಲೆ ಎಲ್ಲ ಭಾಷೆ ಕಲಿತಾರೆ. ಯಾಕೆಂದರೆ ಸಂಸ್ಕೃತ ಕಲ್ತಿರ್ತಾರಲ್ಲ, ಹಾಗಾಗಿ ಎಲ್ಲ ಭಾಷೆನ ಕಲಿತು ಅದರಲ್ಲಿ ಅವರು ವ್ಯವಹಾರ ಮಾಡಿ ಎಲ್ಲ ಮಾಡ್ತಿರ್ತಾರೆ. ಆಮೇಲೆ ಅವ್ರಿಗೆ ಎಷ್ಟು ಅವರು ಇಂಡಿಯನೈಸ್ ಆಗ್ಬಿಡ್ತಾರೆ ಅಮ್ಮ ಅಂತಂದರೆ, ಅವ್ರಿಗೆ ಹಪ್ಪಳ ತುಂಬ ಇಷ್ಟ ಆಗ್ಬಿಡುತ್ತೆ, ಪಾಯಸ ತುಂಬ ಇಷ್ಟ ಆಗ್ಬಿಡುತ್ತೆ. ಅವ್ರು ಖುಷಿ ಪಡ್ತಿರ್ತಾರೆ. ಅಲ್ಲೇ ಕುದುರೆನಲ್ಲಿ ಹಿಂಗೆ ಕೂತ್ಕೋಬೇಕು, ಅಮ್ಮಂಗೆ ಆಗಲ್ಲ. ಹೀಗೆ ನಾವು ಸ್ಕೂಟ್ರಲ್ಲಿ ಹೆಣ್ಮಕ್ಳು ಈಗ ಕೂತ್ಕೊತೀವಲ್ಲ, ಆ ಥರ ಕೂತ್ಕೊಂಡು ಕುದುರೆ ಓಡಿಸ್ತಾ ಇರ್ತಾರೆ. ನೋಡಿ, ಎಲ್ಲ ಯಾವುದನ್ನು ಕಲಿದಲೇ ಅಮ್ಮ ಬಿಡಲೇ ಇಲ್ಲ. ಆಮೇಲೆ ಇಲ್ಲಿ ಸ್ವಾತಂತ್ರ್ಯ ಚಳವಳಿ ನಡೆಯುವಾಗ ಅವರು ಸೋಲನ್ನು ಒಪ್ಕೊಳ್ತಾರೆ. ಅನ್ನೋಕ್ಕೆ ಬಾಲ್ ಗಂಗಾಧರ್ ತಿಲಕ್ ಮತ್ತು ಲಾಲ್ ಬಾಲ್ ಪಾಲ್ ಅಂತ ನಾವು ಯಾವುದನ್ನು ಕರಿತೀವಿ, ಬಿಪಿನ್ ಚಂದ್ರ ಪಾಲ್, ಇವರೆಲ್ಲ ಇದ್ದಾಗ ಒಬ್ಬ ಕಣಿ ಹೇಳೋನು ಬರ್ತಾನೆ. ಅವ್ನು ಬಂದು ಹೇಳ್ತಾನೆ, ಅಂದರೆ ಅವ್ನು ಸತ್ಯ ಹೇಳ್ತಿರ್ತಾನೆ. ಅವ್ನು ಬಂದು ಹೇಳ್ತಾನೆ, ಇವ್ರು ಯಾರೂ ಕೇಳಲ್ಲ, ಯಾಕೆಂದರೆ ಇವ್ರಿಗೆ ಅದ್ರ ಮೇಲೆ ನಂಬಿಕೆ ಇರಲ್ಲ. ಅವ್ರು ಬಂದು ಹೇಳ್ತಾರೆ, ನೀವು ಯಾರು ಎಲ್ಲ ಸೇರಿಕೊಂಡು ಇಲ್ಲಿ ಗುಂಪು ಕೂತಿದ್ದೀರಾ, ಖಂಡಿತ ನೀವಿದ್ದಾಗ ಈ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬರಲ್ಲ, ಯಾಕೆ ಒದ್ದಾಡ್ತೀರಾ ಅಂತ ಕೇಳ್ತಾರೆ ಬಾಂಬೆನಲ್ಲಿ. ಆವಾಗ ತಾಯಿ ಹೇಳ್ತಾರೆ, ಈಗ ಬರ್ತಿದ್ರೆ ಏನು, ಈಗಿನ್ನ ಗಿಡ ಮೊಳಕೆ ಹೊಡೆದು ಗಿಡ ಬಂದಿದೆ, ಅದು ಫಲ ಬಿಡೋದು ನಿಧಾನ ಅಂತ ನಮಗೂ ಗೊತ್ತು, ಧನ್ಯವಾದಗಳು ಅಂತ ಹೇಳ್ತಾರೆ. ಬೇಜಾರು ಮಾಡ್ಕೊಳ್ಳಲ್ಲ. ಅವ್ರು ಬದುಕಿದ್ದಾಗ ನಮಗೆ ಸ್ವಾತಂತ್ರ್ಯ ದೊರೆಯೋದಿಲ್ಲ. ಬಾಲ್ ಗಂಗಾಧರ್ ತಿಲಕ್ ಆಗಲಿ, ಬಿಪಿನ್ ಚಂದ್ರ ಪಾಲ್ ಆಗಲಿ, ಲಾಲಾ ಲಜಪತ್ ರಾಯ್ ಆಗಲಿ, ಯಾರೂ ತಲೆಗೆ ಹಾಕ್ಕೊಳ್ಳಲ್ಲ. ಅವ್ರವ್ರ ಕೆಲಸ ಅವ್ರು ಮಾಡ್ತಾರೆ. ಅವಾಗ ಅವ್ನು ಹೇಳ್ತಾನೆ, ಮುಂದೆ ಭಾರತೀಯ ಒಬ್ಬ ಬರ್ತಾನೆ, ಅವನು ಎಲ್ಲರನ್ನೂ ಸಂಘಟಿಸಿ ಆವಾಗಲೇ ನಿಮಗೆ ಇಂಡಿಪೆಂಡೆನ್ಸ್ ಬರುತ್ತೆ ಅಂತ. ಹಾಗೆ ಕಾಂಗ್ರೆಸ್ ಫಾರ್ಮ್ ಆಗುತ್ತೆ, 2ನೇ ಪ್ರೆಸಿಡೆಂಟಾಗಿ ಅಮ್ಮ ಆಯ್ಕೆ ಆಗ್ತಾರೆ.
ಎಲ್ಲ ಸ್ವಾತಂತ್ರ್ಯ ಚಳವಳಿನಲ್ಲಿ ತುಂಬ ಭಾಗವಹಿಸ್ತಾರೆ, ಓಡಾಡ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ಗಾಂಧೀಜಿ ಅವರು ಬರ್ತಾರೆ, ಒಬ್ಬೊಬ್ರದ್ದು ಒಂದೊಂದು ಅಭಿಪ್ರಾಯ, ಇವ್ರದ್ದು ಬೇರೆ ಅವ್ರದ್ದು ಬೇರೆ ಏನೂ ಇಲ್ಲ. ಹಾಗಾಗಿ ಅವ್ರು ಹೇಳ್ತಾರೆ, ನಾವು ಇದು ಜಾಸ್ತಿ ಸ್ಟ್ರೈಕ್ ಮಾಡೋದು ಬೇಡ, ಮುಂದೆ ಇದನ್ನೇ ಕಲ್ತ್ಕೊತಾರೆ. ನೋಡೋದ್ವಲ್ಲಪ್ಪ ಈಗಿನ ಪಾದಯಾತ್ರೆನ, ಯಾರಿಗೂ ತೊಂದರೆ ಆಗಲ್ಲ. ನಮ್ಮಂಥ ಕಾಮನ್ ಸಿಟಿಸನ್ಸ್ ಇರ್ತೀವಲ್ವ, ಓಡಾಡೋ ಆ ರೋಡ್ಗಳು ನಮಗೆ ತೊಂದರೆ ಆಗೋದು, ಇವ್ರುಗಳಿಗೆ ಏನೂ ತೊಂದರೆ ಆಗಲ್ಲ. ಇದು ಬೇಡ ಅಂತ ಅಮ್ಮ ಹೇಳ್ತಾರೆ, ಆದರೆ ಅದು ಆಗೋದಿಲ್ಲ. ಹಾಗಾಗಿ ಅವರು ಪೂರ್ತಿ ಆಧ್ಯಾತ್ಮಕ್ಕೆ ವಾಲ್ ಬಿಡ್ತಾರೆ. ಅಮ್ಮ ಶಿ ವಿಲ್ ಟರ್ನ್ ಟುವರ್ಡ್ಸ್ ಫಿಲಾಸಫಿ. ಅಲ್ಲಿ ಸೊಸೈಟಿನಲ್ಲಿ ಬಂದು ಅವರು ಸೆಕೆಂಡ್ ಪ್ರೆಸಿಡೆಂಟ್ ಆಗ್ತಾರೆ. ಇರೋ ಜಾಗ ಅಂದರೆ ನಾವು ಅಡಿಯಾರನ್ನ ಯಾವ್ದು ನೋಡಿದ್ದೀವಿ, ಅದಕ್ಕೆ ಇನ್ನೂ ಅಷ್ಟು ಜಾಗನ ತಗೊಂಡು ಸೇರಿಸ್ತಾರೆ. ಥಿಯಾಸಫಿಕಲ್ ಸೊಸೈಟಿನಲ್ಲಿ ಫಿಲಾಸಫಿ ಅಂದರೆ ಆಧ್ಯಾತ್ಮ ನಡೀತಿರುತ್ತೆ. ಸರ್ವಿಸ್ ಎಲ್ಲಿ ಅಂದರೆ ಹೇಳೋದು ವೇದ ಅಂತ, ತಿನ್ನೋದು ಬದನೆಕಾಯಿ. ನಾನು ಅದ್ರ ಬಗ್ಗೆನೇ ಈಗ ಬರೋದು, ಕೊನೆಯ ಪ್ರಶ್ನೆ ಅಲ್ಲಿಗೆ ಬರ್ತೀನಿ. ಹಾಗಾಗಿ ಅಮ್ಮ ಏನು ಮಾಡ್ತಾರೆ, ಸರ್ವಿಸ್ ಹೆಂಗಿರಬೇಕು ಅಂತ TOS ಪ್ರಾರಂಭ ಮಾಡ್ತಾರೆ. ಅಂದರೆ ಹೊಟ್ಟೆ ಹಸ್ತವ್ರಿಗೆ ಅನ್ನ ಬೇಕು. ನೀವು ಆಧ್ಯಾತ್ಮ ಹೇಳಿಕೊಟ್ರೆ ತಲೆಗೆ ಹೋಗಲ್ಲ. ಹಾಗಾಗಿ TOS ಪ್ರಾರಂಭ ಮಾಡ್ತಾರೆ. ಆಮೇಲೆ ಅಮ್ಮಂದು ಏನು ಒಂದು ಗುಣ ಅಂತಂದರೆ, ವರ್ಷದಲ್ಲಿ ಒಮ್ಮೆ ಅವರು ಈ ಲೇಖನ ಬರೆದು ಮತ್ತು ಇನ್ನೊಂದರಲ್ಲಿ ಭಾಗವಹಿಸಿದ್ದಕ್ಕೂ ಸ್ವಲ್ಪ ದುಡ್ಡು ಬಂದಿರುತ್ತಲ್ಲ, ಆ ದುಡ್ಡನ್ನೆಲ್ಲ ಅಕೌಂಟಿಂದ ಖಾಲಿ ಮಾಡ್ಬಿಡೋದು. ಅವ್ರಿಗೆ ತುಂಬ ಜನ ನಿಂತ್ಕೊಡ್ತಿರ್ತಾರೆ. ಅವತ್ತು ಬಂದು ಗೊತ್ತಿರುತ್ತೆ, ಅವ್ರು ಹೇಳ್ತಿರ್ತಾರೆ ಇಂಥ ದಿವಸ ದಾನ ಕೊಡ್ತೀನಿ ಅಂತ. ಬಂದು ಎಲ್ಲರೂ ಇಸ್ಕೊಂಡು ಹೋಗ್ತಾ ಇರ್ತಾರೆ. ಅಂಥದ್ರಲ್ಲಿ ಅಮ್ಮಂಗೆ ಗೊತ್ತು ನನ್ನ ಮಗಳು ಮದುವೆ ಅಂತ ಸುಳ್ಳು ಹೇಳ್ಕೊಂಬರ್ತಿರ್ತಾರೆ. ಯಾರೋ ಇನ್ನೇನೋ ಸುಳ್ಳು ಅಮ್ಮಂಗೆ ಗೊತ್ತು. ಯಾರೋ ಒಬ್ಬರು ಬಂದು ಕೇಳ್ತಾರೆ, ಅಮ್ಮ ಅವ್ರು ಸುಳ್ಳು ಹೇಳ್ತಿದ್ದಾರೆ ಅಂತ ನಿಮಗೆ ಗೊತ್ತು ತಾಯಿ, ಅಂಥದ್ರಲ್ಲಿ ಮತ್ತೆ ಕೊಡ್ತಿರಲ್ಲ ಅಂತ ಕೇಳ್ತಾರೆ. ಅಮ್ಮ ಹೇಳ್ತಾರೆ, ಕೊಡೋದು ನನ್ನ ಧರ್ಮ ಅಂತ ಹೇಳಿ ಪೂರ್ತಿ ಖಾಲಿ ಮಾಡಿಬಿಡ್ತಿರ್ತಾರೆ ಅಕೌಂಟ್ನ. ಐ ಆಮ್ ಸೋ ಸ್ಕ್ಯಾಡ್. ನನ್ನ ಅಕೌಂಟಲ್ಲಿ ಆ ಥರ 0 ಬ್ಯಾಲೆನ್ಸ್ ತರೋಕ್ಕೆ ಭಯ ಆಗತ್ತೆ. ಸೊ ಹಾಗಾಗಿ ಅಮ್ಮ ಫುಲ್ ಖಾಲಿ ಮಾಡಿಬಿಡ್ತಿರ್ತಾರೆ. ಹಾಗಾಗಿ ಅವರ ದಾನ ಹೇಗಿರುತ್ತೆ ನೋಡಿ, ಕರ್ಣನ ಹಾಗೆ. ಅಂದರೆ ಅವ್ರು ಯಾರಿಗೋ ನೀಡ್ತಿಲ್ಲ, ಅವ್ರು ನೀಡ್ತಿರೋದು ಭಾರತ ದೇಶಕ್ಕೆ, ಭಾರತೀಯರಿಗೆ. ಆಮೇಲೆ ಅವ್ರ ಹತ್ರ ಒಬ್ಬರು ಸಹಾಯಕರು ಅಂತ ಹೇಳಬೇಕು, ಕೆಲಸಗಾರರು ಅಂತ ಹೇಳಕ್ಕೆ ನನಗೆ ಇಷ್ಟ ಇಲ್ಲ. ಅವ್ರಿಗೆ ಆಂಜನೇಯ ಅಂದರೆ ಬಲ್ಪ್ರಾಣ. ಆಸೆ ಅಂದರೆ ಆಸೆ. ಅವರು ದೂರಕ್ಕೆ ಹೋಗ್ಬೇಕಾಗಿರ್ತದೆ ದೇವಸ್ಥಾನಕ್ಕೆ. ಅಮ್ಮ ಗಮನಿಸ್ತಾನೆ ಕೂತಿರ್ತಾರೆ ಆನೆ ಬೆಸೆಂಟ್ ಅವರು. ಆಮೇಲೆ ಅವ್ರಿಗೋಸ್ಕರ ಒಂದು ಪುಟಾಣಿ ಗುಡಿ ಮಾಡಿಕೊಡ್ತಾರೆ. ಎಷ್ಟು ಗೊತ್ತಾ, ಒಂದು ಪುಟ್ಟು ರೂಮೂ ಇಲ್ಲ, ಅದರಲ್ಲಿ ಆಂಜನೇಯನ ಮಾಡಿ ಅದಕ್ಕೊಂದು ಗಂಟೆ ಹಾಕಿಸ್ಕೊಡ್ತಾರೆ. ಅವ್ರಿಗೆ ಅಷ್ಟು ಖುಷಿ. ನಾ ಹೇಳೋದು ಪ್ರಾಕ್ಟಿಕಲ್ ಲಿವಿಂಗ್ ಅಂತ ಹೇಳಿದ್ನಲ್ಲ. ನಾವು ಎಷ್ಟು ಜನ ನಮಗೆ ಹಾಲು ತಂದು ಕೊಡೋರಿಗೆ, ಪೇಪರ್ ಹಾಕೋರಿಗೆ, ಬೀದಿನಲ್ಲಿ ಕಸ ಗುಡಿಸೋರಿಗೆ, ನಾವು ಬಸ್ಸಿನ ಡ್ರೈವರ್ ಕಂಡಕ್ಟರ್ಗೆ ಅವರು ಡ್ಯೂಟಿ ಅದು ನಮ್ಮನ್ನು ಕರ್ಕೊಂಬರೋದು. ಹೌದು, ಥ್ಯಾಂಕ್ ಯು ಹೇಳ್ತೀವ. ಅವ್ರ ಕಷ್ಟ ಕಾರ್ಪಣ್ಯಕ್ಕೆ ಸ್ವಲ್ಪ ನೆರವಾಗ್ತೀವ. ಒಂದು 10 ರೂಪಾಯಿ 20 ರೂಪಾಯಿ ತರಕಾರಿ, ಹಣ್ಣು, ಈ ಥರ ಪುಟ್ಟ ವ್ಯಾಪಾರಿಗಳ ಹತ್ರ ನಮ್ಮ ಜಬರ್ದಸ್ತು. 10 ರೂಪಾಯಿ ಯಾಕೆ ಇವತ್ತು, ಸಾರಿ 10 ರೂಪಾಯಿ ಇಲ್ಲ ಈಗೆಲ್ಲ 50 70 ಯಾಕೆ, ನಾನು ಅದು 40 ಕೊಡೋಂಗಿಲ್ಲ, ಕೊಡು, ಇಲ್ಲ ಹೋಗು, ಬೇಕಾ ಇದು? ಸ್ವಲ್ಪ ಮಾನವೀಯತೆ ಅಂದರೆ ನಾನು ಹೇಳ್ತೇನೆ ಪ್ರಾಕ್ಟಿಕಲ್ ಲಿವಿಂಗಿಗೆ ಕಾಂಟ್ ವಿ ಗೆಟ್ ಇನ್ ಅಂದರೆ ಆಗತ್ತಲ್ವ ನಮ್ಮ ಕೈಯಲ್ಲಿ. ಆಗದಲ್ಲೇ ಇರೋದು ನಾನು ಹೇಳ್ತಿಲ್ಲಪ್ಪ, ಆಗೋದನ್ನು ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಇಲ್ಲಿ ನನಗೊಂದು ಸ್ಟೇಟ್ಮೆಂಟ್ ಜ್ಞಾಪಕ ಬರ್ತಾಯಿದೆ. ಏನು ಸ್ಟೇಟ್ಮೆಂಟು ಅಂತಂದರೆ, ಇದನ್ನು ದಯವಿಟ್ಟು 2-3 ಸತಿ ರಿಪೀಟ್ ಮಾಡ್ತೀನಿ ಬೇಕಾದ್ರೆ. ಏನು ಅಂದರೆ ನೋಡಿ, ಖುಷಿಯಾಗಿರೋಕ್ಕೆ ಇದು ಇಷ್ಟೇ ಸಾಕು ನಮಗೆ ಜೀವನದಲ್ಲಿ. ಇದನ್ನು ಪಾಲಿಸ್ಬಿಟ್ರೆ ಸಾಕಪ್ಪ. ಏನು ಅಂತಂದರೆ, ಹಿಂದೆ ನಡೆದಿರುತ್ತಲ್ಲ ಅದು ಖುಷಿ ಘಟನೆ ಜ್ಞಾಪಿಸ್ಕೋಬೇಕು. ಯು ಶುಡ್ ಆಲ್ವೇಸ್ ರಿಮೆಂಬರ್ ದ ಜಾಯ್ ಆಫ್ ದಿ ಪಾಸ್ಟ್. ನನಗವತ್ತು ಯಾರೋ ಕತ್ತೆ ಅಂದ್ಲು, ಇವತ್ತು ನಾನು ಅವಳಿಗೆ ಬೈಬೇಕು, ನಾನು ಮುಂದೆ ಅವಳಿಗೆ ರಿವೆಂಜ್ ತೊಗೋಬೇಕು, ಇದೇ ನಮಗೆ. ಅವರೇನೋ ಕತ್ತೆ ಅಂದ್ಬಿಟ್ರು, ಅವ್ರದ್ದು ಮುಗ್ದೋಯ್ತು, ನಾವು ಅದನ್ನು 10 ವರ್ಷ ಇಟ್ಕೊಂಡು ಕೊಡ್ತೀವಿ. ಆಮೇಲೆ 2 ಇಲ್ಲಿ ಮಿಸ್ಟೇಕು. ಇಲ್ಲ ಯಮ್ಮಗೆ ಸರಿ ಕಾಣಿಸ್ತಿಲ್ಲ ಕತ್ತೆ ಅನ್ಬೇಕು ಅಂದರೆ, ಇಲ್ಲ ಅಂತಂದರೆ ಮೆಂಟಲಿ ರಾಂಗ್ ನನ್ನ ಪ್ರಕಾರ. ಅವಾಗ ಅಂದ್ಕೊಂಬಿಟ್ರೆ ಸುಖ ನೋಡಿ, ಬೈದಿದ್ದು ಜ್ಞಾಪಕನೇ ಇರೋಲ್ಲ. ಸೊ ರಿಮೆಂಬರ್ ಜಾಯ್. ನಮ್ಮ ತಂದೆ ನಮಗೇನೋ ಕೊಡಿಸಿದ್ರು, ನಮ್ಮ ಅಮ್ಮನೋ ಇನ್ನೊಬ್ಬರು ಬಂದು ಚೆನ್ನಾಗಿ ಮಾತಾಡ್ಬಿಟ್ಟೆ ಇವತ್ತು ಅಂದರು, ಅದನ್ನು ಜ್ಞಾಪಿಸ್ಕೊಳ್ಳೋದೇ ಇಲ್ಲ. ಅವತ್ತು ನಮಗೊಂದು ದೊಡ್ಡ ಚಾಕ್ಲೇಟ್ ಸಿಕ್ಕಿತ್ತು, ಅಬ್ಬ ಸೊ ಸ್ವೀಟ್,
ಅದನ್ನು ಜ್ಞಾಪಿಸ್ಕೋಬೇಕು ಆಯಿತಾ. ಅಮ್ಮ ಇದು ಮೋಸ್ಟ್ಲಿ ಮಾಡ್ತಿದ್ರು ಅನ್ಸುತ್ತೆ. ಎರಡನೇದು ಏನು ಅಂತಂದರೆ ಲಿವ್ ಇನ್ ದ ಪ್ರೆಸೆಂಟ್. ಈಗ ಇಲ್ಲಿದ್ದೀನಿ, ಸೊಸೈಟಿನಲ್ಲಿ ಪೋಡಿಯಮ್ ಇದೆ, ನಾನು ಮಾತಾಡಬೇಕು, ನಾನು ಮಾತಾಡ್ತಾ ಇದ್ದೀನಿ, ಇನ್ನೆಲ್ಲೂ ಹೋಗ್ಬಾರ್ದು ಅಂತಲೇ. ನಾನು ಇಲ್ಲಿದ್ದೀನಿ, ಕೇಳಿಸ್ಕೊಳಕ್ಕೆ ಬಂದಿದ್ದೀನಿ, ನಾನು ಕೇಳಿಸ್ಕೊಳ್ತೀನಿ. ದಿಸ್ ಇಸ್ ವಾಟ್ ಇಸ್ ಪ್ರೆಸೆಂಟ್. ನಾನು ನಾಳೆ ಏನಾಗತ್ತೆ, ನಿನ್ನೆ ಏನಾಯಿತು, ಅಮ್ಮ ಯೋಚನೆ ಮಾಡ್ತಿರಲ್ಲ. ಅಂದರೆ ಈ ಲಿವಿಂಗ್ ಇನ್ ದ ಪ್ರೆಸೆಂಟೇ ಧ್ಯಾನ. ನಾವಿನ್ನೇನೂ ಮಾತಾಡ್ತಿಲ್ಲ. ನಾವು ಕಸ ಗುಡಿಸೋದ್ರಲ್ಲಿ ಕ್ಲೀನಾಗಿ ಗುಡಿಸ್ಬಿಟ್ರೆ, 100% ಗುಡಿಸ್ಬಿಟ್ರೆ ಅದರಷ್ಟು ಒಳ್ಳೆ ಇದು ಸಿಗಲ್ಲ ನಮಗೆ. ಅಂದರೆ ತೃಪ್ತಿ, ಬೇರೆಯವ್ರು ಹೊಗಳಿ ಬಿಡಲಿ ಸ್ಯಾಟಿಸ್ಫ್ಯಾಕ್ಷನ್ನು ನಮಗೆ ಸಿಗೋದು. ಅಂದರೆ 63 ಕಲೆ ಅಂತೆ, 63 73, ವಿ ಶುಡ್ ಗೋ ಬ್ಯಾಕ್ ಟು ಗೂಗಲ್. ಅಲ್ಲಿ ಆ ಕಲೆಯಲ್ಲಿ ನಾವು ಒಂದೊಂದರಲ್ಲೂ ಪರ್ಫೆಕ್ಟ್ ಆದರೆ ವಿ ವಿಲ್ ಬಿಕಮ್ ಎಕ್ಸ್ಟ್ರಾರ್ಡಿನರಿ ಬೀಯಿಂಗ್ಸ್ ಅಥವಾ ಗಾಡ್ಸ್ ಅಂತ ಇದೆ ನಮ್ಮ ಸಂಸ್ಕೃತಿ ಪ್ರಕಾರ. ಸೊ ಒಂದೊಂದೂ ಕಲ್ಯಾಣ, ಕುಂಕುಮ ಇಡೋದು ಕರೆಕ್ಟಾಗಿ ಇಡಬೇಕು, ವಾಚ್ ಕಟ್ಟೋದು ಕರೆಕ್ಟಾಗಿ ಇಡಬೇಕು, ಇಲ್ದರೆ ನಮಗೆ ತೊಂದರೆ ಅಲ್ವಾ. ಸೊ ಇದನ್ನು ಮಾಡ್ಕೋಬೇಕು ನಾವು, ಲಿವಿಂಗ್ ಇನ್ ದ ಪ್ರೆಸೆಂಟ್ ಮಾಡ್ಕೋಬೇಕು. ಆಮೇಲೆ ಪ್ಲ್ಯಾನಿಂಗ್ ಫಾರ್ ದ ಫ್ಯೂಚರ್. ನಾವು ಎಲ್ಲ ಇವತ್ತೇ ಮಾಡ್ಕೊಂಬಿಟ್ರೆ ನಾಳೆದಕ್ಕೆ ನಾವು ಪ್ಲ್ಯಾನಿಂಗ್ ಮಾಡ್ಕೋಬೇಕಷ್ಟೇ. ಅದು ಹಾಗೇ ಆಗುತ್ತೆ ಅಂತ ಪ್ರೀಸೆಟ್ ನೋಷನ್ ಇಟ್ಕೊಂಡ್ವೋ, ನಾಳೆ ನನಗೆ ಗೋಲ್ಡ್ ಮೆಡಲ್ ಬರುತ್ತೆ ಒಲಿಂಪಿಕ್ಸ್ ಅಂತ ಅಂದ್ಕೊಂಡ್ವೋ, ಹೋದ್ವಿ ಮತ್ತು ಡಿಪ್ರೆಷನ್, ಮತ್ತು ಪ್ರಾಬ್ಲಮ್, ಮತ್ತು ಕೌನ್ಸಿಲರ್ಸ್ ಬೇಕು, ಆಧ್ಯಾತ್ಮಕ್ಕೆ ತಿರುಗ್ತೀವಿ. ಆಧ್ಯಾತ್ಮಕ್ಕೆ ತಿರುಗಿ ಮುಂದೆ ಬಂದರೆ ಡಿಪ್ರೆಷನ್ನೇ ಬರೋಲ್ಲ, ಫಸ್ಟ್ ಪಾಯಿಂಟು. ಸೊ ಹೀಗೆ ನಾವು ಫ್ಯೂಚರ್ ಪ್ಲ್ಯಾನಿಂಗ್ ಮಾಡಬೇಕು. ಅಮ್ಮ ಏನು ಮಾಡಿದ್ರು ನೋಡಿ, ನಮ್ಮ ಡಾಕ್ಟರ್ ಆ್ಯನಿ ಬೆಸೆಂಟ್ ಅಮ್ಮ ಅವರು ಶುರು ಮಾಡಿದ್ರು ಏನು, ಮಕ್ಕಳನ್ನ ಸಾಕೋದು. ಎಂಥ ಮಕ್ಕಳನ್ನ ಸಾಕಿದ್ರು, ಪ್ರಪಂಚಕ್ಕೆ ಜ್ಞಾನ ತೋರಿಸೋರು. ಕೃಷ್ಣಜಿ ಅವ್ರನ್ನ, ನಿತ್ಯಾನಂದ ಅವ್ರನ್ನ, ಅರುಣೇಲ್ ಅವ್ರನ್ನ, ಎಷ್ಟು ಮಕ್ಕಳನ್ನ ಸಾಕಿದ್ರು ಅವರು. ಎಲ್ಲಿಂದಪ್ಪ ಟೈಮು? ಒಂದು ಕಡೆ ಭಾಷಣ, ಒಂದು ಕಡೆ ಬರೀಬೇಕು ಓದಬೇಕು, ಒಂದು ಕಡೆ ಚಳುವಳಿ, ಒಂದು ಕಡೆ ಥಿಯಾಸಫಿಕಲ್ ಸೊಸೈಟಿ, ES ಮೆಸಾನಿಕ್ಕು ಅಂಥವೆಲ್ಲ. ಆಮೇಲೆ ಅಲ್ಲಿ ನೋಡಿ ಭಾರತ ಸಮಾಜ ಪೂಜೆ, ಮತ್ತು ನಾವು ಈಗಿನ ನಮ್ಮ ಹಿಂದೂ ಇದನ್ನು ಎಷ್ಟೊಂದು ದೇವರುಗಳಿದೆ, ಯಾವ ಶ್ಲೋಕ ಆರಿಸ್ಬೇಕು, ಮತ್ತು ಇದು ಪ್ರತಿ ಅಣುವಿನಲ್ಲಿ ನಾವೀಗ ತಾನೇ ಹೇಳಿದ್ವಲ್ಲ ಅದು ಎಲ್ಲ ಮಾಡ್ತಿದ್ರಲ್ಲ. ಹೌ ಇಸ್ ಇಟ್ ಪಾಸಿಬಲ್? ಪ್ಲ್ಯಾನಿಂಗ್ ಫಾರ್ ದ ಫ್ಯೂಚರ್ ಇತ್ತು ಅಮ್ಮನಲ್ಲಿ, ಹಾಗಾಗಿ ಆಯಿತು. ಆಮೇಲೆ ಅವರು ದೊಡ್ಡ ಕನಸು ಕಂಡಿರ್ತಾರೆ, ಅದು ಆಗೋದಿಲ್ಲ. ಸ್ಟಾರ್ ಆಫ್ ದ ಈಸ್ಟ್ ಅಂತ ತರಕ್ಕೆ ಹೋಗ್ತಾರೆ, ಆಗಲ್ಲ. ಆಕೆ ಬೇಜಾರು ಮಾಡ್ಕೊಳ್ಳಲ್ಲ. ಅದು ಮಾಸ್ಟರ್ಸ್ ಆಗಬೇಕು ಅಂದ್ರೆ ಆಗುತ್ತೆ, ಆಗಬಾರ್ದು ಅಂದರೆ ಆಗೋದಿಲ್ಲ, ಖಂಡಿತ ಆಗೋದಿಲ್ಲ. ಕೆಲವು ಸತಿ ನಾವು ಅತಿ ಪ್ಲ್ಯಾನಿಂಗ್ ಮಾಡ್ಕೊಳ್ತೀವಿ, ಆವಾಗ ಇದನ್ನು ಜ್ಞಾಪಿಸ್ಕೋಬೇಕು, ಅಮ್ಮನ ಜ್ಞಾಪಿಸ್ಕೋಬೇಕು. ಅಮ್ಮನಿಗೆ ಆಗಲಿಲ್ಲ ನನಗೇನು ಅಂತ. ಇನ್ನೊಂದು ಉದಾಹರಣೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಸವಣ್ಣವ್ರಿಗೂ ಆಗೋದಿಲ್ಲ, ಲಾಸ್ಟಲ್ಲಿ ಮುಂದಕ್ಕೆ ಹೋಗ್ಬಿಟ್ಟಿರ್ತಾರೆ. ಸೊ ಹಿಂದಕ್ಕೆ ಬರಬೇಕಾಗುತ್ತೆ, ಅದಕ್ಕೆ ಅಲ್ಲಿ ಆಗೋದು. ಕಲ್ಯಾಣದಲ್ಲಿ ಅವರು ಕೂಡಲ ಸಂಗಮನ ಜೊತೆ ಆಯ್ಕೆ ಆಗೋದು. ಮುಂದಕ್ಕೆ ಹೋದ್ರೂ ಕಷ್ಟ, ಹಿಂದಕ್ಕೆ ಹೋದ್ರೂ ಕಷ್ಟ. ಅದಕ್ಕೆ ಪಾಶಾಂಕುಶ ಅಂತ ನಾವು ಕರೆಯೋದು, ಗಣೇಶನ ಹತ್ರ ಇದೆ ಅಂತ, ಅದನ್ನೇ ಮಾಡೋದು. ಸೊ ಹೀಗಾಗಿ ಬೇಜಾರು ಮಾಡ್ಕೋಬಾರ್ದು. ನಾವು ಬೇಜಾರು ಮಾಡಿದ್ರೆ ಡಿಪ್ರೆಷನ್ ಕೊಟ್ಟೋಗ್ತೀವಿ. ಸೊ ಹಾಗಾಗಿ ಇಷ್ಟಿರುತ್ತೆ. ಇದು ಅಲ್ಲದೆ ಅಮ್ಮಂಗೆ ಸನಾತನ ಧರ್ಮಕ್ಕೆ ಏನು ಇಷ್ಟ ಅಂತಂದರೆ, ಎಲ್ಲರೂ ಬಿಳಿ ಬಟ್ಟೆ ಹಾಕೊಂಬಂದಿರ್ತಾರೆ ಒಂದು ದಿವಸ. ಅಂದರೆ ಇಟ್ ವಾಸ್ ನೆಸಸರಿ ಅಂತ ಹಾಕೊತಿರ್ತಾರೆ ಎಲ್ಲರೂ. ವೈಟ್ ಸ್ಯಾರಿ, ವೈಟ್ ಡ್ರೆಸ್ಸಲ್ಲಿ ಇರ್ತಾರೆ. ಅಮ್ಮ ಹೇಳ್ತಾರೆ, ಅಯ್ಯಯ್ಯೋ ಆಧ್ಯಾತ್ಮ ಮತ್ತು ಇದು ಅಂದರೆ ಎಲ್ಲರೂ ಏನು ಬಿಳಿ ಬಟ್ಟೆ ಸನ್ಯಾಸಿಗಳಾಗೋದೇನು ನೆಸೆಸಿಟಿ ಇಲ್ಲ. ನಿಮ್ಮ ಧರ್ಮ, ನಿಮ್ಮ ರಾಷ್ಟ್ರ ಏನು ನಿಮಗೆ ಬಣ್ಣ ಬಟ್ಟೆ ಕೊಟ್ಟಿದೆ, ಎಲ್ಲ ಸೀರೆಗಳು ಬಣ್ಣದ ಉಟ್ಕೊಳ್ಳಿ, ಖುಷಿಯಾಗಿರಿ, ದಟ್ ಈಸ್ ವಾಟ್ ಈಸ್ ನೀಡೆಡ್ ಅಂತ ಅಮ್ಮ ಹೇಳ್ತಾರೆ ನೋಡಿ. ಅವರು ಶಿ ವಾಂಟೆಡ್ ದಟ್. ಆಮೇಲೆ ಇನ್ನೊಂದು ಅಂತಂದರೆ, ಈಗ ಶ್ರಾವಣ ಮಾಸ ಬಂದಿದೆ, ಇದು ಏನು ಅಂತಂದರೆ ಶಿವನ ಪೂಜೆ ಅಥವಾ ಫಿಲಾಸಫಿನಲ್ಲಿ ಇರಬೇಕು. ಅದಕ್ಕೆ ಹಬ್ಬ ಹರಿದಿನ ಹುಣ್ಣಿಮೆ, ಇನ್ನೇನು ಸ್ವಾತಂತ್ರ್ಯ ಚಳವಳಿ ಬರುತ್ತೆ, ಲಕ್ಷ್ಮೀ ಹಬ್ಬ ಬರುತ್ತೆ, ಇನ್ನು ನಾವು ನಾಗಪ್ಪಂದಾಯಿತು, ಇನ್ನೊಂದಷ್ಟೆಲ್ಲ ಬರುತ್ತೆ. ಮಾಡ್ತೀವೋ ಇಲ್ವಾ ಮನೆಯಲ್ಲಿ? ಮಾಡ್ತೀವಿ. ಥಿಯಾಸಫಿಕಲ್ ಸೊಸೈಟಿಗೆ ಬರ್ತೀವಿ, ಇದು ಫಾಲೋ ಮಾಡ್ತೀವಿ, ಅದು ಫಾಲೋ ಮಾಡ್ತೀವಿ, ಎರಡೂ ಒಂದೇ, ಬೇರೆ ಹೆಸರಷ್ಟೇ. ಇಷ್ಟಕ್ಕೆಲ್ಲ ಭಾರತ ದೇಶ ಸರಿ, ಭಾರತೀಯರು ಸರಿ ಅಂತ ಆಮೇಲೆ ಇದು ನಿಧಾನಕ್ಕೆ ವರ್ಲ್ಡ್ ವೈಡ್ ಹೋಗುತ್ತೆ. ನಮಗೆಲ್ಲ ಗೊತ್ತು ಇದು. ಇಲ್ಲ ಅಂತಂದರೆ ಅಮ್ಮ ಮತ್ತು ನಂತರ ಥಿಯಾಸಫಿಕಲ್ ಸೊಸೈಟಿನಲ್ಲಿ ಬಂದವ್ರು ಮಾಡ್ತಿದ್ರೆ, ಇವತ್ತು ನಾನು ಹೇಳ್ತೀನಿ, ಖಂಡಿತ ನೀವು ಇಲ್ಲಿ ಕೂತಿರ್ತಿರ್ಲಿಲ್ಲ, ನಾನು ಇಲ್ಲಿ ಮಾತಾಡ್ತಿರ್ಲಿಲ್ಲ,
ಆಮೇಲೆ ಇದು ಆರ್ಗನೈಸ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ, ಯೋಚನೆ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಒಂದು ದೇಶ ಫ್ರೀಡಮ್ ಆಫ್ ಸ್ಪೀಚ್ ಕೊಟ್ಟಿದೆ, ಥಿಂಕಿಂಗ್ ಕೊಟ್ಟಿದೆ. ಇನ್ನೊಂದು ಥಿಯೋಸಾಫಿಕಲ್ ಸೊಸೈಟಿಯಿಂದ ನಮ್ಗೆ ಹೇಳ್ಕೊಡೋದೇನೆಂದರೆ ಸತ್ಯಂ ಅಂದರೆ ದೆರ್ ಇಸ್ ನೋ ರಿಲಿಜನ್ ಹೈಯರ್ ದ್ಯಾನ್ ಟ್ರೂತ್, ಒಂದು ಯೂನಿವರ್ಸಲ್ ಬ್ರದರ್ಹುಡ್ ಒಂದು. ಸೊ ಹೀಗೆ ನಮ್ಮದನ್ನ ಇಲ್ಲಿ ಇಟ್ಕೊಂಡು ಫಾಲೋ ಮಾಡ್ತಾ ಅದನ್ನು ಫಾಲೋ ಮಾಡ್ತಾ ಎರಡರಲ್ಲೂ ಅಲ್ಟಿಮೇಟ್ಲಿ ಏನು, ಆಧ್ಯಾತ್ಮದಲ್ಲಿದ್ದರೂ ಅಲ್ಟಿಮೇಟ್ಲಿ ಏನು, ಒನ್ ಶುಡ್ ಬಿ ಪೀಸ್ಫುಲ್ ಆ್ಯಂಡ್ ಹ್ಯಾಪಿ. ಅಂದರೆ ಖುಷಿಯಾಗಿರಬೇಕು, ಆರಾಮಾಗಿರಬೇಕು, ಅದ್ರ ಕಡೆಗೆ ನಮ್ಮ ಗಮನ ಹೋಗಬೇಕು ಅನ್ನೋದ್ರ ಕಡೆಗೆ ಅಮ್ಮ ಅಂದರೆ ಡಾಕ್ಟರ್ ಆ್ಯನಿ ಬೆಸೆಂಟ್ ಅವರು ಸ್ಟಾರ್ಟಿಂಗಿಂದ ಅವ್ರ ಜೀವನದ ಕೊನೆಯವರೆಗೂ ಬರ್ತಾರೆ, ಅಲ್ಲಿವರೆಗೂ ಇದನ್ನೇ ಪ್ರತಿಪಾದನೆ ಮಾಡ್ತಾರೆ. ಆಮೇಲೆ ರುಕ್ಮಿಣಿ ಅರುಂಡೇಲ್ ಅವ್ರಿಗೆ ಆಗಿನ ಕಾಲದಲ್ಲಿ ಡ್ಯಾನ್ಸ್ ಕಲಿಯೋಕ್ಕೆ ಬಿಡೋದೇ ಇಲ್ಲ. ಆವಾಗ ಅಮ್ಮ ಎದುರು ನಿಂತು ಎಲ್ಲರೂ ಎದುರು ಹಾಕ್ಕೊಂಡು ಕಲಿಸ್ತಾರೆ. ಈಗ ಕಲಾಕ್ಷೇತ್ರ ಇಡೀ ಪ್ರಪಂಚದಲ್ಲಿ ಫೇಮಸ್. ಅದು ಬರೀ ಡ್ಯಾನ್ಸ್ ಅಲ್ಲ, ಈಗ ಮ್ಯೂಸಿಕ್ಕು, ಇನ್ಸ್ಟ್ರೂಮೆಂಟ್ಸು ಎಲ್ಲ ಕೆಲವರೆಲ್ಲ ನಾನು ಮೀಟ್ ಮಾಡಿದಾಗ ಜನರು ಹೇಳ್ತಾರೆ, ಕಲಾಕ್ಷೇತ್ರ ಗೊತ್ತಾ ನಿಮಗೆ ಅಂತ. ಹೌದಲ್ಲ, ತವ್ರ ಮನೆ ನಂಗೆ ಗೊತ್ತು ಅಂತ ಹೇಳ್ತಿರ್ತೀನಿ. ಕಲಾಕ್ಷೇತ್ರ ಗೊತ್ತಿಲ್ಲ, ಅದ್ರ ತವ್ರ ಮನೆ ಆಲದ ಮರ ಅಡಿಯಾರು ಅದು ಮಾತ್ರ ಗೊತ್ತು ನನಗೆ ಅಂತ ನಗ್ತಿರ್ತೀನಿ. ಸೊ ನೋಡಿ ಈ ಥರ. ಆದರೆ ಈಗೊಂದು 10-15 ವರ್ಷದ ಹಿಂದೆ ನಾವು ಇಂಡಿಯನ್ಸ್ ಅಂತ ಹೇಳ್ಕೊಳಕ್ಕೆ ತಲೆ ಬಗ್ಗಿಸ್ತಿದ್ವಿ, ನಾಚಿಕೆ ಪಟ್ಕೊಳ್ತಾ ಇದ್ವಿ. ಹಾಗೆ ಇತ್ತು ಹೊರಗಡೆ ಹೋದಾಗ ಬೇರೆ ದೇಶಗಳಿಗೆ. ಅವ್ರು ಏನು ಅಂದ್ಕೊಂಡಿದ್ರು ಅಂತಂದರೆ, ಈಗಲೂ ಅಂತಾರೆ ಕೆಲವರು, ಅಲ್ಲಿ ಬರೀ ಹಾವಾಡಿದ್ರು, ಹಾವು ಹಿಡಿತಾರೆ, ಆನೆ ಹಿಡಿತಾರೆ ಅಂತ. ನಾನು ಲಂಡನ್ಗೆ ಹೋದಾಗ ಅಮ್ಮನ ಜ್ಞಾಪಿಸ್ಕೊಂಡು ಹೇಳ್ತಾ ಇದ್ದೆ ಅವ್ರುಗಳಿಗೆಲ್ಲ, ಮೀಡಿಯಾದಲ್ಲೇ ಬೋಲ್ಡಾಗಿ ಹೇಳ್ತಾ ಇದ್ದೆ, ಹೌದು ನಮ್ಗೆ ಹೇಳ್ತೀರಾ ನೀವು, ಅಮೇರಿಕದಲ್ಲಿ ಒಂದು ಮಹಿಳೆ ಪ್ರೆಸಿಡೆಂಟ್ ಆಗೇ ಇಲ್ವೇ ಇದುವರೆಗೂ, ನೀವೆಷ್ಟು ಮುಂದುವರೆದಿದ್ದೀರಾ ಅಂತ ಕೇಳ್ತಾರೆ. ಹುಷ್ ಅನ್ನೋರು. ಸೊ ಅಮ್ಮ ಅವಾಗ ಬೀಜ ಬಿತ್ತಿದ್ರು, ಅದು ಮರವಾಗಿ ಬೆಳೀತು, ಮರದ ಎಲೆ ಬಂದು ಹೂವಾಗಿ ಹಣ್ಣಾಯಿತು, ಹಣ್ಣಾಗಿ ಬೀಜ ಆಯಿತು, ಎಲ್ಲ ಕಡೆ ಬಂತು, ನಾವೇ ಅದು ಈಗ ವಾಪಸ್ ಮರ ಆಗಿಬಿಟ್ಟಿದ್ದೀವಿ, ಎಲ್ಲ ಮತ್ತೆ ಕೊಡ್ತಾಯಿದ್ದೀವಿ. ಇದಲ್ದಲೇ ನನಗೇನು ಹೆಮ್ಮೆ ಅಂದರೆ, ಥಿಯೋಸಾಫಿಕಲ್ ಸೊಸೈಟಿ ಸೀನಿಯರ್ಸ್ ಅಥವಾ ನಾರ್ಮಲ್ ಇದೆ, ಮತ್ತು ವಿಮೆನ್ಸ್ ವಿಂಗ್ ಇದೆ, ಯೂತ್ ಲಾಡ್ಜ್ ಇದೆ, ಮುಂದೆ ಬರೋದಕ್ಕೆ ಎಲ್ಲ ಥರದ ಕೆಲಸ ನಡೀತಿದೆ. ಇನ್ನು ಮುಂದುವರಿಯೋರಿಗೆ ES ಇದೆ, ಮೆಸಾನಿಕ್ ಇದೆ, ಎಲ್ಲ ಕ್ಷೇತ್ರದಲ್ಲೇ ಮುಂದುವರಿತಾ ಇದೆ. ಇದಕ್ಕಿನ್ನ ಇನ್ನೇನು ಬೇಕು ನಮಗೆ? ಒಂದು ಜಾಗ, ಒಂದು ಪರಿಸರ, ಒಂದು ಹಾಯ್ ಅಂತ ಇಲ್ಲಿದ್ದರೆ ಇವತ್ತೆಲ್ಲ ಇಲ್ಲೇ ಇದ್ಬಿಡೋಣ ಅನ್ಸೋ ಪರಿಸರ. ಇದಕ್ಕಿಂತ ನಮ್ಗೆ ಇನ್ನೇನು ಬೇಕು ಜೀವನದಲ್ಲಿ ಅಲ್ವಾ? ಇದೇ ಮುಖ್ಯ. ಇದನ್ನು ಅಮ್ಮ ಡಾಕ್ಟರ್ ಆ್ಯನಿ ಬೆಸೆಂಟ್ ಅವರು ಕಾಂಟ್ರಿಬ್ಯೂಟ್ ಮಾಡ್ತಾರೆ, ಬೇರೆಯವ್ರು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ, ನನ್ನ ಟಾಪಿಕ್ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ಹಾಗಾಗಿ ಅವರು ಮಾಡಿರೋದು ಅಪಾರ. ಅವ್ರು ಇಂಡಿಯನ್ ಓಷನ್ನು, ನನಗೆ ಅಷ್ಟು ಹೇಳೋಕ್ಕಾಗಲ್ವೇ, ನನಗೆ ಕೊಟ್ಟಿರೋ ಟೈಮ್ ಬೇರೆ, ಅಂದರೆ ನನ್ನ ಲಿಮಿಟೇಷನ್ಸಲ್ಲಿ. ಮತ್ತು 40 ಮಿನಿಟ್ಸ್ ನಮಗೆ ಅರ್ಥ ಆಗುತ್ತೆ, ಇನ್ನು ಮಿಕ್ಕಿದೆಲ್ಲ ಸ್ವಲ್ಪ ಮೇಲೆ ಹೋಗುತ್ತೆ. ನನ್ನ ಮಕ್ಳಿಗೆ ನಾನು ಹೇಳ್ತಾ ಇರ್ತೇನೆ, ಕಾಲೇಜಲ್ಲಿ ಯಾವಾಗಲೂ ಇದನ್ನು ಹೇಳ್ತಾ ಇರ್ತೇನೆ. ಹಾಗಾಗಿ ನಮ್ಮ ಸನಾತನ ಧರ್ಮ ಉಳಿತು, ಭಾರತೀಯರು ನಾವು ಹೆಮ್ಮೆಯಿಂದ ತಲೆ ಎತ್ತಿ ಈಗ ಹೇಳ್ತೀವಿ, ವಿ ಆರ್ ಇಂಡಿಯನ್ಸ್, ವಿ ಆರ್ ದ 5th ನೇಷನ್, ವಿ ವಿಲ್ ಬಿಕಮ್ ದ 3rd ನೇಷನ್ ಇನ್ ದ ರೇಸ್ ಅಂತ ಹೇಳ್ತೀವಿ. ಆದ್ರೂ ಇನ್ನೊಂದು ಇದೆ, ಏನು ಅಂತಂದರೆ ಹಿಂದೂ ಸನಾತನ ಧರ್ಮ 5ನೇ ಪೊಸಿಷನ್ಗೆ ಬಂದಿದೆ. ಮೊದಲನೇದು ಕ್ರಿಶ್ಚಿಯನ್ನು, ಇಸ್ಲಾಮು ಎಲ್ಲ ಇದೆ, ಬಂದಿದೆ. ಆದರೆ ಒಂದೇ ಒಂದು ರಾಷ್ಟ್ರ ಗೌರವ ಅಂದರೆ ಪ್ರೌಡಾಗಿ ಹೇಳ್ಕೊಳ್ಳೋದು ನೇಪಾಲ್, ವಿ ಆರ್ ಹಿಂದೂ ಕಿಂಗ್ಡಮ್ ಅಂತ. ಆಮೇಲೆ ಎಲ್ಲೋ ಈ ಜಾತೀಯತೆ ಇನ್ನೂ ಹೋಗಲಿಲ್ಲ ನಮ್ಮಲ್ಲಿ. ನಾನು ಹೇಳ್ತಿರೋ ಸೊಸೈಟಿ ಪ್ರಕಾರ ನಾವು ಹಿಂದೂಸೇ ಇರ್ಬೋದು, ಆದರೆ ಜಾತೀಯತೆ ಬೇಡ ಅಂತ ಹೇಳೋದು ಸೊಸೈಟಿಯಲ್ಲಿ, ಅದನ್ನೇ ನಾವು ಫಾಲೋ ಮಾಡಬೇಕು ಕೂಡ. ಎಲ್ಲೋ ಈ ಹಿಜಾಬ್ದು ಬಂದುಬಿಟ್ಟು ತುಂಬ ಪ್ರಾಬ್ಲಮ್ ಆಗಿದೆ. ನಮಗೆ ಒಮ್ಮೊಮ್ಮೆ ಭಯ ಆಗತ್ತೆ, ಅವರು ಸಾಬ್ರ, ಅವ್ರ ಮುಖ ನೋಡಿದ್ರೆ ಹೀಗೆ ಅಂತ ಅನಿಸುತ್ತೆ. ಅವಾಗ ಜ್ಞಾಪಿಸ್ಕೋಬೇಕು, ಓ ನಮ್ಮ ಡಾಕ್ಟ್ರು ಒಬ್ಬರು ಮುಸ್ಲಿಮೇ ಅಲ್ವಾ, ನಾನು ಬಟ್ಟೆ ಅಂಗಡಿಗೆ ಹೋಗೋದು ಆ ಅಣ್ಣನೂ ಮುಸ್ಲಿಮೇ ಅಲ್ವಾ, ಎಲ್ಲರೂ ಒಳ್ಳೆಯವರೇ, ಅದರಲ್ಲೇನು, ನಾನು ನಿಮ್ಮನ್ನ ನಂಬ್ತೀನಿ, ನೀವು ನನ್ನನ್ನು ನಂಬ್ತೀರಾ. ಅದೇ ಆ್ಯನಿ ಬೆಸೆಂಟ್ ಅಮ್ಮ ಮಾಡ್ತಿದ್ದೆ. ಸೊ ಆ ಪ್ರಾಕ್ಟಿಕಲ್ ಲಿವಿಂಗ್ ನಾನು ಹೇಳ್ತಾ ಇರೋದು, ಅದನ್ನು ಮಾಡಿದ್ರೆ ನಾವು ಖಂಡಿತ ಮುಂದಕ್ಕೆ ಬರ್ಬೋದು. ನಾನು ಹೇಳ್ತಿರೋದು ದೇವರಾಗಿ, ಗುರುಗಳಾಗಿ ಫೋಟೋ ಮಾತ್ರ ಇಟ್ಬಿಟ್ಟು ಆಮೇಲೆ ಬರೀ ಈ ಥರ ಮಾಡಿದ್ರೆ ಖಂಡಿತ ಉಪಯೋಗ ಇಲ್ಲ. ವೆನ್ ವಿಲ್ ವಿ ಬಿಕಮ್ ಅಂದರೆ ಆ್ಯನಿ ಬೆಸೆಂಟ್ಸ್ ಅಂತ ಆ ಥರ ಆಗಲ್ಲ ಅಂದರೆ ನೆಗೆಟಿವು, ಆಗತ್ತೆ ಅಂದರೆ ಪಾಸಿಟಿವು. ಅದ್ರ ಬದಲು ಅಮ್ಮನ ಫೋಟೋ, ಅಮ್ಮನ ಸ್ಟ್ಯಾಚ್ಯೂ, ಅಮ್ಮನ ಬಗ್ಗೆ ಒಂದು ಇಮೇಜು,
ಅದನ್ನು ಇಟ್ಕೊಂಡು ನಿಮ್ಮ ಒಂದು ಬೆರಳಿದೆಯಲ್ಲ, ಕೈದೋ ಕಾಲ್ದೋ ಆದಷ್ಟು ಶಕ್ತಿ ಕೊಟ್ಬಿಡಿ, ಅದಷ್ಟು ಉತ್ಸಾಹ ಕೊಟ್ಬಿಡಿ. ನಾವೆಲ್ಲ ಕೆಲಸ ಮಾಡ್ತೀವಿ, ನಿಮ್ಮಲ್ಲಿ ದೊಡ್ಡ ಮರ ಅಲ್ಲ, ಅಟ್ಲೀಸ್ಟ್ ಒಂದು ತುಳಸಿ ಗಿಡ ಆಗಷ್ಟಾರ ಶಕ್ತಿ ಕೊಡಿ ಅಂತ ಕೇಳಿಕೊಂಡ್ರೆ ಆಗುತ್ತೆ ಅಂತ ನನ್ನ ಭಾವನೆ. ನಾನು ಹೇಳೋದನ್ನು ಸಂಕ್ಷಿಪ್ತವಾಗಿ ಎಷ್ಟು ಬೇಕೋ, ಭಾರತ ದೇಶ, ನಮ್ಮ ಹಿರಿಮೆ, ಅಮ್ಮನ ಕೊಡುಗೆ, ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ನಾನು ನನ್ನ ಕಡೆಯಿಂದ, ಅಂದರೆ ನಿಮ್ಮ ಪೇಷಂಟ್ ಲಿಸ್ನಿಂಗ್ ಹ್ಯಾಟ್ಸ್ ಆಫ್, ನಾನು ತಿಳಿಸ್ಕೊಟ್ಟಿದ್ದೀನಿ. ಈಗ ಇಷ್ಟೊತ್ತು ಕೂತ್ಬಿಟ್ವಲ್ಲಪ್ಪ ನಾವು, ವೇರ್ ಇನ್ ದ ಸಿಟ್ಟಿಂಗ್ ಪೊಸಿಷನ್, ಆಯಿತಾ. ಮನಸ್ಸೆಲ್ಲಿದೆ ಅಂತ ನಮಗೆ ಗೊತ್ತಿದೆ, ಅದು ಬೇರೆ ವಿಷಯ. ಸೊ ಈಗ ಮತ್ತೆ ಒಂದು ಸ್ವಲ್ಪ ನಾವು ಫಿಸಿಕಲಿ ವಾಪಸ್ ಬರೋಣ ಅಂದರೆ ಏನಾಗಿರುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಕಮ್ಮಿ ಆಗಿಬಿಟ್ಟಿರುತ್ತೆ, ಎಲ್ಲ ಕಡೆ ಹಿಡಿತಾ ಇರುತ್ತೆ, ಜೋಮ್ ಬರ್ತಾ ಇರುತ್ತೆ. ಅದಕ್ಕೆ ವಿ ವಿಲ್ ಗೆಟ್ ಬ್ಯಾಕ್ ಟು ಅವರ್ ಪೊಸಿಷನ್. ಆಮೇಲೆ ಶಾಂತಿ ಹೇಳಿಕೊಂಡು ಮೈಂಡನ್ನು ತಂದು ಆಮೇಲೆ ನಾನು ಕೇಳಬೇಕಾಗತ್ತೆ ಸುಷ್ಮಾ ಮತ್ತು ಆಂಟಿ ಕಾಂಟ್ಯಾಕ್ಟ್ ಮಾಡೋರಿಗೆ, ಇನ್ನೊಂದು 5 ನಿಮಿಷ ಎಕ್ಸ್ಟ್ರಾ, 5-10 ನಿಮಿಷ ನೀವು ನನಗೆ ಪ್ರಾಕ್ಟಿಕಲ್ಲಾಗಿ ಏನು ಮಾಡ್ಬೋದು ಅಂತ ಹೇಳೋದಕ್ಕೆ ನಾನೊಂದು 2 ಎಕ್ಸಾಂಪಲ್ ಕೊಡ್ತೀನಿ. ಅದನ್ನು ನೀವು ವಾಪಸ್ ನಿಮ್ಮ ಆಲೋಚನೆಯಿಂದ ಹೇಳ್ಬೋದು. ಈಗ ವಾಪಸ್ ಬರೋಣ ಪೊಸಿಷನ್ಗೆ. ಯಾವ ಥರ ಪೊಸಿಷನ್ ಅಂತಂದರೆ, ಮತ್ತೆ ಬನ್ನಿ, ನಿಮ್ಮ ಲೆಫ್ಟ್ ಹ್ಯಾಂಡ್ ಮಾಡಿ, ಯಾಕೆಂದರೆ ರೈಟ್ ಬ್ರೈನ್ ಚುರುಕಾಗಬೇಕು, ಮುಂದಕ್ಕೆ ತನ್ನಿ. ರೈಟ್ ಬ್ರೈನ್ ಚುರುಕಾಗಬೇಕು ಅಂದರೆ ಲೆಫ್ಟ್ ಬರಬೇಕು. ಲೆಫ್ಟ್ ಕೈ ಮುಂದಕ್ಕೆ ತನ್ನಿ, ಎಲ್ಲರೂ ಆದವ್ರು ಮಾತ್ರ ತನ್ನಿ, ಫ್ರೋಸನ್ ಶೋಲ್ಡರ್ಸ್ ಎಲ್ಲ ಬೇಡ. ಆಮೇಲೆ ಮೇಲಕ್ಕೆ ತನ್ನಿ, ಮೇಲಕ್ಕೆ ನೋಡಿ, ಹಾಯ್ ಅನ್ನಿಸ್ತಿದೆ, ಈಗ ಜೋಗಿವೆಲ್ಲ ಹೊಟ್ಟೋಯ್ತು. ಆಮೇಲೆ ಮತ್ತೆ ಮಧ್ಯಕ್ಕೆ ತನ್ನಿ, ನಿಧಾನಕ್ಕೆ ತನ್ನಿ, ಮಧ್ಯಕ್ಕೆ ತನ್ನಿ, ಆಮೇಲೆ ಕೆಳಗಡೆ ಬಿಡಿ, ಆಯಿತಾ. ಈಗ ರೈಟ್ ಹ್ಯಾಂಡ್ ಇನ್ಸರ್ತಿ ನೋಡಿ, ಲೆಫ್ಟ್ ಬ್ರೈನ್ ಚುರುಕಾಗಬೇಕಲ್ಲ. ಸೊ ಮಧ್ಯಕ್ಕೆ ತನ್ನಿ, ಮತ್ತೆ ಮೇಲಕ್ಕೆ ಬನ್ನಿ, ನಿಧಾನಕ್ಕೆ ಮೇಲಕ್ಕೆ ಬನ್ನಿ, ಹಿಡ್ಕೊಳ್ಳಿ ಒಂದು ಸ್ವಲ್ಪ ಹೊತ್ತು, ಆ ಜೋಮೆಲ್ಲ ಹೋಗಬೇಕು, ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಬೇಕು. ಮತ್ತೆ ಮಧ್ಯಕ್ಕೆ ಬನ್ನಿ, ಮತ್ತೆ ಕೆಳಗೆ ಬನ್ನಿ, ಮತ್ತೆ 2 ತರಬೇಕಾಗತ್ತೆ. ಥ್ಯಾಂಕ್ ಯು ಮೈಕ್ ಅಡ್ಜಸ್ಟ್ ಮಾಡಿದವ್ರಿಗೆ, ನನ್ನ 2 ಕೈ ಫ್ರೀ ಇದೆ, ಥ್ಯಾಂಕ್ ಯು. ಸೊ 2 ಕೈ ಮಧ್ಯಕ್ಕೆ, 2 ಹಿಂಗಿದ್ರೆ ಸ್ವಲ್ಪ ನೋಡಿ ನಮಗೆ ರಿಲ್ಯಾಕ್ಸ್ ಆಗ್ತಾಯಿದೆ, ಎಲ್ಲ ರಿಲ್ಯಾಕ್ಸ್ ಆಗ್ತಾಯಿದೆ. ಎಲ್ಲ ಇಟ್ಕೊಂಬಿಟ್ಟಿದ್ವಲ್ಲ ಒಂದೇ ಪೊಸಿಷನಲ್ಲಿ ಕೇಳಿಕೊಂಡು, ಸೊ ಹಾಗಾಗಿ ಅದು ಫ್ರೆಶ್ ಆಗಬೇಕೀಗ. ಮತ್ತೆ ಮೇಲಕ್ಕೆ ಬನ್ನಿ, ಹಿಂಗೆ ಇಟ್ಕೋಬೇಕು, ಆವಾಗ ಹಾಯ್ ಅನಿಸುತ್ತೆ. ಮತ್ತೆ ತನ್ನಿ ಮಧ್ಯಕ್ಕೆ, ಹಿಂಗೆ ಮಿಡ್ಲ್ಗೆ ತನ್ನಿ, ಮತ್ತೆ ಕೆಳಗೆ ತನ್ನಿ. ಇದು ಒಂದು. ಈಗ 2ನೇ ಸತಿಗೆ ಹೋಗೋಣ. ಲೆಫ್ಟ್ ಹ್ಯಾಂಡ್ ಫ್ರಂಟ್, ಲೆಫ್ಟ್ ಹ್ಯಾಂಡ್ ಅಬವ್, ಓಕೆ, ಲೆಫ್ಟ್ ಹ್ಯಾಂಡ್ ಮಧ್ಯ, ಲೆಫ್ಟ್ ಹ್ಯಾಂಡ್ ಡೌನ್, ರೈಟ್ ಹ್ಯಾಂಡ್ ಬರಲಿ, ಪಾಪ ಅದು ಕೆಲಸ ಮಾಡಲಿ. ರೈಟ್ ಹ್ಯಾಂಡ್ ಮತ್ತು ಮೇಲೆ ಬರಲಿ, ಆಯಿತಾ. ಹಾಯ್ ಅನ್ನಿಸ್ತಾ ಇದೆ. ಮತ್ತು ಮಧ್ಯಕ್ಕೆ ತನ್ನಿ, ಮತ್ತು ಕೆಳಗೆ ಬಿಡೋಣ. ಮತ್ತು 2 ಹ್ಯಾಂಡ್ಸ್ ಮಧ್ಯಕ್ಕೆ ತನ್ನಿ, ಮೇಲೆ ಮಾಡಿ ನಿಧಾನಕ್ಕೆ ಇಟ್ಕೊಳ್ಳಿ. ಆಮೇಲೆ ಮಧ್ಯಕ್ಕೆ ತನ್ನಿ, ಮತ್ತು ಕೆಳಗೆ ಬಿಡಿ. ಮತ್ತು ತನ್ನಿ, ಲೆಫ್ಟ್ ಹ್ಯಾಂಡ್ ತನ್ನಿ, ಮತ್ತು ಮೇಲಕ್ಕೆ ಎತ್ತಿ, ಮತ್ತು ಮಧ್ಯಕ್ಕೆ ತನ್ನಿ, ಲೆಫ್ಟ್, ಆಮೇಲೆ ಕೆಳಗೆ ಬನ್ನಿ. ಮತ್ತು ರೈಟ್ ಹ್ಯಾಂಡ್ ತನ್ನಿ, ರೈಟ್ ಹ್ಯಾಂಡ್ ಮಧ್ಯಕ್ಕೆ, ಮೇಲಕ್ಕೆ ಹೋಗಲಿ, ಮತ್ತು ಮಧ್ಯಕ್ಕೆ ಬರಲಿ, ಮತ್ತು ಡೌನ್, ಮತ್ತು 2 ಬರಬೇಕು, 2 ಈಕ್ವಲ್. ಈಗ ಮೇಲಕ್ಕೆ ಹೋಗಬೇಕು, ನಿಧಾನಕ್ಕೆ ಮೇಲಕ್ಕೆ ಹೋಗಲಿ, ಇರಲಿ ಒಂದು ಸ್ವಲ್ಪ ಥರ ಇರಲಿ. ಆಮೇಲೆ ಮಧ್ಯಕ್ಕೆ ತನ್ನಿ, ಮತ್ತು ಡೌನ್. ಇದು ಲಾಸ್ಟ್ ಟೈಮ್, ಓಕೆ. ಲೆಫ್ಟ್ ಹ್ಯಾಂಡ್ ಆದವ್ರು ಮಾತ್ರ ಮಾಡಬೇಕು, ಕೈ ನೋವು ಬಂದಾಯಿತು. ಮತ್ತು ಮೇಲೆತ್ತಿ, ಮತ್ತು ಮಧ್ಯಕ್ಕೆ ತನ್ನಿ, ಮತ್ತು ಡೌನ್. ರೈಟ್ ಹ್ಯಾಂಡ್ ಮೇಲೆ, ಮತ್ತು ಡೌನ್. ಮತ್ತು ಸ್ಲೋ ಆಗಿ ಮಾಡೋಣ, ಇದು ಲಾಸ್ಟ್ ಟೈಮು. ಈಕ್ವಲ್, 2 ಕೈ ಈಕ್ವಲ್, ಮೇಲೆ, ಮತ್ತು ಮಧ್ಯ, ಮತ್ತು ಡೌನ್. ಫಿಸಿಕಲಿ ವಿ ಆರ್ ಫಿಟ್ ಮಾ. ಈಗ ನಿಧಾನಕ್ಕೆ ಬ್ರೀತ್ ಮಾಡೋಣ. ಬ್ರೀತ್ ಇನ್, ಬ್ರೀತ್ ಔಟ್. ಬ್ರೀತ್ ಇನ್, ಬ್ರೀತ್ ಔಟ್. ಬ್ರೀತ್ ಇನ್, ಬ್ರೀತ್ ಔಟ್. ಮತ್ತು ಬ್ರೀತ್ ಇನ್,
ಬ್ರೀತ್ ಔಟ್. ಶಾಂತಿ ಶಾಂತಿ ಶಾಂತಿ. ನಾನು ಆಮೇಲೆ ವೈಂಡ್ ಅಪ್ ಮಾಡ್ತೀನಿ. ನಾನು ಒಂದು ಕ್ಲೂ ಕೊಡ್ತೀನಿ ಪ್ರಾಕ್ಟಿಕಲಾಗಿ ಹೇಗಿರಬೇಕು ಅಂತ. ಈಗ ಅಮ್ಮ ದಾನ ಮಾಡ್ತಿದ್ರಲ್ಲ, ಆ ಥರ ನಾವು TOS ಇದೆ ಅಥವಾ ಬೇರೆ ಸಂಸ್ಥೆಗಳಿದೆ, ಅಲ್ಲಿ ದಾನ ಮಾಡೋರು ಮಾಡ್ಬೋದು. ವಿದ್ಯೆ ಕಲ್ತವರು ವಿದ್ಯೆ ದಾನ ಮಾಡ್ಬೋದು, ಕಲೆ ಕಲ್ತವರು ಕಲೆ ದಾನ ಮಾಡ್ಬೋದು. ಆಯಿತಾ? ಆಮೇಲೆ ಯಾವುದಾದ್ರು ಒಂದು ಮಗು ಬೆಳೆಯೋಕ್ಕೆ ಆರ್ಫನೇಜ್ಗಳಲ್ಲಿ ನಮ್ಮ ಕೈಯಲ್ಲಾದಷ್ಟು ಕೊಡ್ಬೋದು. ಇದು ಪ್ರಾಕ್ಟಿಕಲಿಟಿನ ಹೇಳ್ತಾ ಇರೋದು. ಈ ಥರ ನಿಮಗೆ ಇನ್ನೇನಾದರೂ ಅನಿಸುತ್ತಾ ಪ್ರಾಕ್ಟಿಕಲಾಗಿ ಅಮ್ಮನ ಲೈಫಿಂದ ನಾನು ಹೇಳಿರೋದ್ರಲ್ಲಿ ನಾವು ಈ ಥರ ಮಾಡ್ಬೋದು ಅಂತ ಅನಿಸುತ್ತಾ? ತಪ್ಪಿದ್ರೆ ಏನು ಪರವಾಗಿಲ್ಲ, ಹೇಳ್ಬೋದು. ಹೇಳಿ ಹೇಳಿ ಯಾವ ಥರ? ಯಾವ್ದಾದ್ರು ಪರವಾಗಿಲ್ಲ, ಸಂಕೋಚ ಬೇಡ, ಯಾರೂ ಇಲ್ಲ, ನಾನು ನಿಮ್ಮಂಗೆ ಕಲಿತಿರೋಳೆ. ಈಗ ಯಾರು ಹೇಳಿ, ಆರಾಮ್ಸೆ ಯೋಚನೆ ಮಾಡಿ ಹೇಳಿ. ಹಾಂ ಹೇಳಿ. ಹಾಂ ಖಂಡಿತ ಖಂಡಿತ ಮಾಡ್ಬೋದು. ಹಾಂ ಸುತ್ತಲೂ ಇರೋರಿಗೆ ನಾವು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯನೂ ಮಾಡ್ಬೋದು, ಗೌರವದಿಂದ ನಡೆಸ್ಕೋಬೋದು. ನೀವು ಹೇಳಿದಂಗೆ ಕೆಲಸವರಾಗಲಿ ಅವರಾಗಲಿ ಅವನ್ನೆಲ್ಲ ಪ್ರೀತಿಯಿಂದ ಗೌರವದಿಂದ ನಡೆಸ್ಕೋಬೋದು. ಖಂಡಿತ ಅಮ್ಮ, ಖಂಡಿತ ಖಂಡಿತ ಖಂಡಿತ. ಅದೇ ಪ್ರಾಕ್ಟಿಕಾಲಿಟಿ ನಾನು ಮಾತಾಡ್ತಿರೋದು. ಈಗ ಭಾಷೆಗಳು ಕಲಿಬೋದಾ? ಸಂಸ್ಕೃತ ಅಥವಾ ಬೇರೆ ಭಾಷೆಗಳು, ಈಗ ಪಕ್ಕದ ಮನೆ ತಮಿಳು ತೆಲುಗು ಇರುತ್ತೆ, ಮರಾಠಿ ಇರುತ್ತೆ, ಆ ಥರ ಕಲ್ತ್ರೆ ಏನಾಗುತ್ತೆ, ನಮ್ಮ ವಿದ್ಯೆ ಮುಂದೆ ಬರುತ್ತೆ. ಸೊ ಅದನ್ನು ಮಾಡ್ಬೋದು. ಇನ್ನು ಸಾಕಷ್ಟಿದೆ. ಹೋಗ್ತಾ ಇರ್ತೀವಿ ರೋಡಲ್ಲಿ, ಒಂದು ಅಡ್ಡ ಕಲ್ಲಿರುತ್ತೆ, ಅದನ್ನು ನಾವು ಪಕ್ಕಕ್ಕೆ ತಾಕಿದ್ರೆ ಎಷ್ಟೋ ಜನ ಬೀಳೋದು ತಪ್ಪಿಸ್ಬೋದು, ಆ್ಯಂಬುಲೆನ್ಸಿಗೆ ಜಾಗ ಕೊಡ್ಬೋದು. ಈ ಥರ ಸಾಕಷ್ಟು ಪ್ರಾಕ್ಟಿಕ್ಯಾಲಿಟಿ ಇದೆ. ಮೋಸ್ಟ್ಲಿ ಸಮಯ ಆಗ್ತಿದೆಯಾ? ಆಗಿದೆ. ಹಾಗಾಗಿ ನಾನು ಆಚೆ ಸಿಗ್ತೀನಿ, ಆವಾಗ ಇನ್ನೂ ಹೇಳಿ, ನನಗೆ ಹೊಳೆಯುತ್ತೆ, ಆ ಕ್ಷಣಕ್ಕೆ ಹೊಳೆಯಲ್ಲ, ಆಮೇಲೆ ಹೊಳೆಯುತ್ತೆ. ಸೊ ನನಗೆ ಹೇಳಿ ಯಾವ ಥರ ಪ್ರಾಕ್ಟಿಕಲ್ ಅಂತ, ಆರಾಮಾಗಿ ಮಾತಾಡ್ಬೋದು. ತಪ್ಪಿದರೆ ಏನಂತೆ, ನಾನು ಹಾಗೆ ಕಲ್ತಿರೋದಲ್ವಾ. ನಾನು ವೈಯಕ್ತಿಕವಾಗಿ ನಮ್ಮ ಕುಟುಂಬದ ಪರವಾಗಿ ಥಿಯಾಸೋಫಿಕಲ್ ಸೊಸೈಟಿ ಬ್ಯಾಂಗ್ಳೂರು ಯೂನಿಟ್ಗೆ ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತು ಇಲ್ಲಿ ವೇದಿಕೆ ಮೇಲೆ ಕೂತಿರೋರಿಗೆಲ್ಲ ಧನ್ಯವಾದಗಳನ್ನ ಹೇಳ್ತೀನಿ. ಆರ್ಗನೈಸ್ ಮಾಡಿದ್ದಾರೆ ಸುಷ್ಮಾ, ಮೇನಕಾಂಟಿ ಅವ್ರಿಗೆಲ್ಲ ಧನ್ಯವಾದಗಳು ಹೇಳ್ತೀನಿ. ಮತ್ತು ನನ್ನ ಮುಂದೆ ಆಂಟಿ, ಅಂಕಲ್, ನನ್ನ ಸ್ನೇಹಿತರು ಎಲ್ಲ ಕೂತಿರಲ್ಲ, ನಿಮ್ಗೆಲ್ರಿಗೂ ನಾನು ಧನ್ಯವಾದ ಹೇಳ್ತಾ, ನಮಸ್ಕಾರ ತಿಳಿಸ್ತಾ, ನನಗೆ ಮಾತಾಡೋದಕ್ಕೆ ಅವಕಾಶ ಮತ್ತು ನಾನು ಹೇಳಿದಷ್ಟು ನೀವು ಮಾಡಿದ್ರಿ ಅಂತ ನನಗೆ ಗೊತ್ತಾಯಿತು. ಬಳೆ ಶಬ್ದ ಮತ್ತು ಆ ಶಬ್ದದಿಂದ ಗೊತ್ತಾಯಿತು. ಥ್ಯಾಂಕ್ ಯು ಸೋ ಮಚ್. ಎಲ್ಲ ನಾನು ಹೇಳಿದ್ದು ಮಾಡಿದ್ರಲ್ವಾ, ನಾನು ಹೇಳಿದ್ದು ಅಂದರೆ ಮಾಸ್ಟರ್ಸ್ ಹೇಳಿದ್ದು ನಾನು ಹೇಳಿ ಮಾಡಿಸ್ತಾ ಇದ್ದೀನಿ ಅಷ್ಟೇ, ನಂದು ಅನ್ನೋದಿಲ್ಲ ಇಲ್ಲಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.